ಗುರೂಜಿ ಅವರು ಕವರವರ ಪಾಲ ತೊಗೊಂಡ್ರು. ಅನೇಕ ಉದಾಹರಣೆಗಳನ್ನು ಹೇಳ್ಯಾರ ಅದರ ಒಳಗಿಂದು. ಹೇಳ್ಯಾರಲ್ರಿ ಏನು ಅಂತ ಕೇಳಿದ್ರ ದತ್ತರಾಷ್ಟ್ರ ಕುಡ್ಡ ಕುಡ್ಡ ಇದ್ದ ಹೇಳಿ ಅವನಿಗೆ ಸುಮ್ ಗಾದಿ ಕುಂಡ್ರಸೋದು ಅಟ್ಟೆ. ಅವನಿಗೆ ಗಾದಿಗೆ ಕುಂಡ್ರಸಿದ್ರು. ಉಳ್ಕಿದ ಕಾರ್ಬಾರ್ ಎಲ್ಲ ಪಾಂಡು ರಾಜಾಗ ಹಚ್ಚದ್ರ ತಮ್ಮಗ. ಇವರೇ ಹೇಳ್ಯಾರ ಅಣ್ಣ ಕುಡ್ಡ ತಮ್ಮ ಎಲ್ಲಾ ಕೆಲಸ ಮಾಡ್ಬೇಕು, ಆಡಳಿತ ಕೆಲಸ ಎಲ್ಲಾ ಮಾಡ್ಬೇಕು. ಇವ ಬರೇ ಸೈಗೆ ಅಟ್ಟೆ ಮಾಲಕ. ಇವ ಸೈ ಮುದ್ರಾ ಹೊಡಿಲಕ್ಕ ಇವ ಮಾಲಕ್ಕ. ಹೌದು. ಮುಂದ ಪಾಂಡು ರಾಜ ಕೆಲವು ದಿವಸಕ್ಕೆ ತೀರ್ಕೊಂಡ. ಅಂದ್ರೆ ಎಲ್ಲಾರು ಹೋಗಬೇಕಾಗ್ಯದ. ಹೋಗುದೇ ಅಲ್ಲ, ಎಲ್ಲಾರು ಹೋಗುದೇ ಅದ. ಆ ಪ್ರಕಾರ ಅವ ಹೋದ. ಹೌದು. ಮುಂದೆ ಏನಾಯ್ತು ರೀ ಅಂತ ಕೇಳಿದ್ರೆ ಇವ ಯಾನ ಪಾಂಡು ರಾಜ ಹೋದ. ಹೌದು. ದತ್ತರಾಷ್ಟ್ರ ಇವನ ಮಗ ದುರ್ಯೋಧನ 101 ಮಂದಿ ಕಾಯ್ದ್ಯಾಕ ಬಂದ್ರು. ಹೌದು ಹೌದು. ವಿದುರನ ಮಾತು ಕೇಳಲ್ರು. ಅವ್ರು ಯಾರ್ದು ಮಾತು ಕೇಳಾರ್ದೆ ಮಗ ಕಾಯ್ದ್ಯಾಕ ಬಂದ. ಕಾಯ್ದ್ಯಾಕ ಬಂದ ಏನಂದ, ರಾಜಗಾದಿಗೆ ನಾ ಕುಂಡ್ರವ ಅಂತ ದುರ್ಯೋಧನ. ಹೌದು. ಇಲ್ಲ ನಾ ಕೇಳ್ತ ನಿನಗ ಮಾತಿನಂತೆ ಮಾತ. ಅಪ್ಪ ಕುಡ್ಡಿದ್ದ ಕಾಕಾಗ ಆಡಳಿತ ಮಾಡಿ ನೀ ಗಾದಿ ಕೂತಿದಿ. ಹೌದಲ್ಲ. ಈಗ ಮುಂದೆ ದುರ್ಯೋಧನ ದೊಡ್ಡವಾದ. ಹಾಗ್ಯಾನ. ಮತ್ತು ದುರ್ಯೋಧನ ಗಾದಿಗೆ ಕೂತು ಧರ್ಮರಾಜಗರೇ ನೀ ಆಡಳಿತ ಮಾಡತ್ ಅನ್ಬೇಕಾಗಿತ್ತಲ್ಲಿ ನೀ. ಆ ಪದ್ಧತಿನ ಹಿಂದಿನ ಹಿಡ್ಕೊಂಡು ಅದೇ ಪದ್ಧತಿ ಬಂದದ. ಹೌದು. ಈಗ ಮಾತಾಡ್ಬೇಡ್ರಿ ಯಾರು ನೋಡ್ರಿ ಮಾತ. ನಮ್ಮಪ್ಪ ಗಾದಿ ಕೂತಾನ. ಹೌದು. ಕುಡ್ಡಿದ್ದ. ಹೌದು. ಅವ ಕಾಕ ಮಾಡ್ಯಾನ. ಹೌದು. ಈಗ ಇವ ಕಾಯ್ದ್ಯಾಕ ಬಂದಾನ ದುರ್ಯೋಧನ. ಇವ ಗಾದಿಗೆ ನಾ ಕುಂಡ್ರತ ತಿಳ್ಕೊ. ಹೌದು. ಮತ್ತ ಧರ್ಮರಾಜಗೆ ಎಲ್ಲ ಆಡಳಿತ ನೀರೇ ಮಾಡತ್ ಅನ್ಬೇಕಾಗಿತ್ತು. ಹೌದಪ್ಪ. ಇಬ್ರು ಅನ್ಬೇಕಿಲ್ರಿ. ನಿಮ್ಮ ಅಪ್ಪಗಳು ಇಬ್ರು ಮಾಡ್ಕೊಂಡ್ ಹೆಜ್ಜೆ ಹಾದಿ. ಹೌದು. ಮತ್ತ ಅಲ್ಲಿಗೆ ಬಂದ ಕೇಸಿಂದ ನಾ ನಿನಗೆ ಏನೂ ಕೊಡವಲ್ಲ, ನೀ ಏನೂ ಮಾಡಬೇಡ ಅಂತೇಳಿ ನೀ ಹಂಗ ಕಾರ್ಬಾರ ಮಾಡ್ದಿ. ಅವ್ರಿಗೆ ಸ್ವಂತ ಆಸ್ತಿ ಅದು. ಅವ್ರಿಗೆ ಅಲ್ಲಿ ನುಗ್ಗಿಸ್ಲಾಕ ಯಾಕೆ ಪ್ರಯತ್ನ ಪಟ್ಟಿ? 5 ಮಂದಿ ಹೊರಗೆ ಹಾಕುದು ಯಾಕೆ ನಡೆಸಿದೀನಿ? ನಿಮ್ಮ ಅಪ್ಪ ಮಾಡಿದಿರ ಕುಡ್ಡಿದ್ದಿ ಮ್ಯಾಗ ಕೂತಿ ಅವನಿಗೆ ಕಾಕಾಗ ಹಚ್ಚಿ ತಮ್ಮಗ ಹಚ್ಚಿ ಎಲ್ಲ ಕೆಲಸ ಮಾಡಿಸಿರಿ. ಮತ್ತು ಇವನಿಗೆ ಧರ್ಮರಾಜಾಗ ಹಚ್ಚಿ ಯಾಕೆ ಮಾಡ ಸರಿ ಇಲ್ಲ. ಧರ್ಮರಾಜ ನಿನಗೆ ಸುಮಾರು ಏನ ಮಾಡಿದ್ದ. ನಾವು ಅಣ್ಣತಾಮ್ರೆ ಇದ್ದೇವು. ನಾ ಗಾದಿ ಕುಂಡ್ರತಾನಿ ಎಲ್ಲ ವ್ಯವಸ್ಥಿತ ನೋಡ್ಕೊಂಡು ಹೋಗಿ ಅನ್ಬೇಕಲ್ಲ. ದುರ್ಯೋಧನ ಧರ್ಮರಾಜಾಗ ಅನ್ಬೇಕಾಗಿತ್ತಲ್ಲ. ಯಾಕಲ್ಲಿಲ್ಲ 5 ಮಂದಿಗೆ ಯಾಕೆ ಹೊರಗೆ ಹಾಕ್ಲಕ್ಕ ಶುರು ಮಾಡ್ದಿ? ತಪ್ಪೆ ಅನ್ನೋದು ನಿಮ್ಮ ಬಲ್ಲಿ ಅದ ಹೇಳ್ರಿ. ಅವಾಗ ಏನ್ ಅನ್ಬೇಕ್ರಿ ಇವ? ಒಂದು ಭಗಸಿ ಮಣ್ಣು ಕುಡುದಿಲ್ಲ ನಾವು ಭೂಮಿ ಅಂದು. ಮಣ್ಣು ಕುಡುದಿಲ್ಲ ಅಂದ್ರು ಮಣ್ಣು ಸುನೆ ಕುಡಲ್ಲ ಒಂದು ಭಗಸಿ ನೋಡ್ರಿ. ಅಂದ್ರಿ ಎಷ್ಟು ಹಂಕಾರ ತುಂಬಿತು. ಅವಾಗ ಅಂದ ಧರ್ಮರಾಜ, ಎಲ್ಲ ನೀನೇ ತಗೋಪ್ಪ. ನಾವು 5 ಮಂದಿ ಅಣ್ಣತಮ್ಮರಿದ್ದೇವೆ, ನಮಗೆ 5 ಊರು ಕೊಡು. ಹೌದಲ್ಲ. 5 ಊರು ಕೊಡು. 5 ಹಳ್ಳಿ ಕೊಡು. ಬರೇ ಎಲ್ಲ ನೀನೇ ಮಾಡು. ಎಲ್ಲ ನೀನೇ ಮಾಡು. 5 ಊರು ಕೊಡು. 5 ಊರು ಬಿಡು, 1 ಊರ್ನು ಕೊಡುದಲ್ಲ. ಅವಾಗ ದಂಡಿ ಧರ್ಮರಾಜ ಏನಂದ ಇವೆಲ್ಲ ಏನಂದ, 5 ಮಂದಿ ನಿಂದ್ರಾಟ್ಟು 10 ಒಬ್ಬನಿಗೆ 2 ಪಾದ. ಹೌದಲ್ಲ. 5 ಮಂದಿ ಅಣ್ಣತಮ್ಮರಿದ್ದು 10 ಪಾದ. ಅವ್ರು 10 ಪಾದ ಇಡ್ಲಕ್ಕರೆ ಭೂಮಿ ಕೊಡು. ಅಟ್ಟೆ ಇರ್ತವೆ. ಸೂಜಿ ತುದಿ ಮ್ಯಾಗ ಎಷ್ಟು ಮಣ್ಣು ಇರ್ತದ ಅದನ್ನು ಕೊಡಂಗಿಲ್ಲ. ಇದು ನೋಡ್ರಿ, ಇದು ಹೆಂಗನ ಇದು ಧರ್ಮರಿದು. ಮತ್ತು ರಾಜ್ಯನ ದೊಡ್ಡವ, ನಾ ಧರ್ಮದಂತೆ ನಡೆಯವ, ನಾ ಧರ್ಮದ ನ್ಯಾಯ ಮಾಡಿ ಅಂತ ಹೇಳಿ ಅವನು ನಿಮ್ಮ ಮಾಡಲಾರ್ದೆ ಧರ್ಮದ ನ್ಯಾಯ. ರಾಜನ ಸ್ವಭಾವ ಎಂತದಿರ್ತದ ಗೊತ್ತದಿಲ್ಲ ನಿಮಗೆ? ಹಿಂಗಿರ್ತದ್ರಿ. ಅರ್ಥ ಹಂಗ ಮಾಡ್ತೀರಿ ಗುರೂಜಿ ಅವ್ರು ನೀವು. ಅಲ್ಲ ಅಣ್ಣತಮ್ಮರಿ ಬರಹಾರ ಅವು ಹಾಳ. ಹೌದಲ್ಲ. ಅವು ಹಾಳಿಲ್ಲ ಅದಾಳಲ್ಲ. ತಮ್ಮ ತೀರ್ಕೊಂಡು ಬಿಡ್ರಿ. ತಮ್ಮನ ಹೇಳ್ತಿ ಅದಾಳಿಲ್ಲ, ಕುಂತಿದ್ದೇವೆ ಅದಾಳಿಲ್ಲ. ಅದಾಳಲ್ರಿ. ಗಂಡ ತೀರ್ಕೊಂಡು ಬಳಕ ವಾರಸಾಕಿನ ಹೆಸರು ಆತದಿಲ್ಲ. ಏನು ಈಗಾದ್ರೂ ಪದ್ಧತಿ ಇಲ್ಲ ಇಲ್ಲ. ತಮ್ಮ ತೀರ್ಕೊಂಡು ಹೋದ, ತಮ್ಮನ ಹೇಳ್ತಿ ಅದ ಪಾಲು ಕೊಡ್ಲಾಕ ಏನಾಗ್ಯದ ನಿನಗೆ? ಮತ್ತಿಂದ ಇದೆ ಅಂತ ಮಾತ. ಪಾಲು ಕೊಡ್ಲಿಕ್ಕೆ ಅಂದ್ರೆ ನೀವು ಹೊರಗೆ ಹಾಕ್ರಿ ಗುರಂದು. ಇವ್ರಾಗ ಹಾಕ್ತಾರೆ ಚಂದೊಳಗೆ, ನಾವೇ ಹಾಕ್ತೇವೆ, ನೀವು ಬಿಡ್ರಿ. ಹಾ, ಅರ್ಥ ಅವರಲ್ಲಿ ಇಲ್ಲ, ಧರ್ಮದಲ್ಲಿ ಇಲ್ಲ. ನಿಮ್ ಬಲ್ಲೆ ಮೊದಲ ಧರ್ಮ ಇಲ್ಲ. ಇಲ್ಲ, ಕುತಂತ್ರ ಮಾಡಿದ್ರಿ. ಪಗಡಿ ಆಟ ಆಡಿದ್ರು. ಯಾರಿಗೆ ತೊಗೊಂಡು? ಸ್ವಾದರ ಮಾವಿಗೆ ಶಕುನಿಗೆ ತೊಗೊಂಡು 101 ಮಂದಿ ಒಳಗೆ ತೊಗೊಂಡ್ರು. ಅವ ಶಕುನಿ ಏನು ಮಾಡ್ದ? ಅವ್ರ ಅಪ್ಪ ಸುಬಾಲು ರಾಜ. ಹೌದು ಹೌದು. ಆ ಸುಬಾಲು ರಾಜನ ಎಲುವಿನ ಕೌಡಿ ಮಾಡ್ಕೊಂಡು ಬಂದಿದ್ದ ಆ ಮಗ. ಅಂತದ್ಯಾಕ್ರಿ ಅದ್ರದ್ಯಾಕ ಕೌಡಿ?
ಅವ ಎಲುವಿನ ಕವಡಿ ಮಾಡ್ಕೊಂಡು ಬಂದಾನ. ಯಾಕ ಅದ್ರದ್ದು ಯಾಕ ಅವ ಹೇಳ್ದಂಗೆ ಕೇಳ್ಬೇಕವು. ಇವ ಹೆಂಗ ಹೇಳ್ತಾನ ಹಂಗೆ ಕೇಳ್ಬೇಕವು ಕೌಡಿ ನೋಡ್ರಿ. ಬಾಲು ರಾಜ ಸ್ವಾದರ ಮಾವ ಪಾಂಡವರು ಕೌರವ್ರದು ಅಪ್ಪನ ಎಲುವಿನ ಕವಡಿ ಮಾಡ್ಕೊಂಡು ಕೌರವ್ರ ಸೈನ್ಯದೊಳಗೆ ಕೂತು ಪಗಡಿ ಆಟ ಬೆಂಕಿ ಹಚ್ಚಿಬಿಟ್ಟ. ಹಚ್ಚಿ ಏನು ಮಾಡ್ದ, ಅಲ್ಲಿ ಕೂತು ಮಗ್ಗಲು ಕೂತು ಅಪ್ಪನ ಎಲುವಿನ ಕವಡಿದ್ದು ಅವ ಹೇಳ್ದಂಗೆ ಕೇಳ್ತೀವಿ ನೋಡ್ರಿ. ಎಷ್ಟು ಮೋಸರಿದು. ಮೋಸ ಮಾಡಿ ಎಲ್ಲ ಪಗಡಿ ಆಟಿನೊಳಗೆ ಎಲ್ಲ ಹಚ್ಚಿ ಆ ಹೆಣ್ಮಗಳಿಗೆ ಹಚ್ಚಲತ್ತೆ ಇವನ್ ತಲಿ. ಇವರೇ ಕೇಳ್ಯಾರ ಮೊದಲ, ಅವನಾಗೆ ಹಚ್ಚಿಲ್ಲ, ಕೇಳದವ್ರು ಇವರೇ ಮೊದಲ. ನಮ್ಮ ಬಲ್ಲೆ ರಾಜ್ಯ ಎಲ್ಲಾನೇ ಹೋಯ್ತು, ನಾವು ಎಲ್ಲಾರ ಅದೇವು, ನಮ್ಮದು ಮುಗಿತ ಆಟ ತಂದು ಕೂಡ್ಲೆ ಹಿನ ನೀನು ಹ್ಯಾಣ್ ತಗೋಬೇಕು ಹೇಳಲ್ಲ ತಂದು ಹಚ್ಚನವ್ರು ನೀವೇ ನೋಡ್ರಿ. ಹೆಂಗದ ನೋಡಿ, ಎಲ್ಲ ನಮ್ಮಲ್ಲಿ ಸೋತೇವು, ನಮ್ಮ ಹಂತಿಲಿ ಏನಿಲ್ಲ ಅಂದ ಬಳಕೆ ಏನತ್ತ ನೀವ ನೀನು ಹ್ಯಾಣ್ ತಗೋಬೇಕು ಹಚ್ಚತಾನ. ಇದು ಧರ್ಮ ರೀ ಇದು. ನೋಡ್ರಿ ಕುತಂತ್ರ ನೋಡ್ರಿ. ಗುರುಜಿ ಅವ್ರ ಕುತಂತ್ರದ ಹಿಂದೆ ಕೆಲಸ ಮಾಡಿರಿ. ಭೂಮಿ ಮ್ಯಾಗ ಹುಲ್ಲು ಕಡ್ಡಿ ಅಟ್ಟ ನಿಮ್ಮ ಅಂಶ ಉಳಿದಿಲ್ಲ, ಎಲ್ಲ ಹುರಿದು ಬಿಟ್ಟಾನ ಕೃಷ್ಣ. ಹೌದು ಹುರಿದೇ ಬಿಟ್ಟಾನವ. ಯಾಕ ಅಂತ ಸುಮಾರು ನಡ್ಕೊಂಡಿರಿ ಅಂತ ಹೇಳಿ ಇನ್ನೊಂದು ಕೆಲಸ ಮಾಡಿದ್ರಿ. ಏನು ಮಾಡಿದ್ರು, ಇವ್ರಿಗೆ ವನವಾಸ ಬತ್ರಿ. ದೊಡ್ಡ ಕತ್ತಿ ಅದ, ಸಂಕ್ಷಿಪ್ ಹೇಳ್ತೀವಿ. ಯಾಕಂದ್ರೆ ಒತ್ತಾಟದಿಂದ ಹೇಳಿದ್ರೆ 3 ತಿಂಗಳು ಮುಗಿಯಲ್ಲ ಅದು ಮಹಾಭಾರತ. ಅದೇನು ಸಣ್ಣ ಕತ್ತಿ ಅಲ್ಲ, ಎಲ್ಲೆಲ್ಲಿ ಸಂಕ್ಷಿಪ್ ಅದು ಅಟ್ಟಿಟ್ಟು ಬಿಡಿಸ್ಕೊತ ಹೋಗೋದಿರ್ತದೆ. ಇನ್ನು 2 ತಾಸನಾಗ ಎಲ್ಲ ಮಹಾಭಾರತ ಹೆಂಗೆ ಮುಗಿತದ್ರಿ? 6 ತಿಂಗಳು ಹೇಳಿದ್ರೆ ಮುಗುದಿಲ್ಲ. ಏನಾಯಿತು ಅಂತ ಕೇಳಿದ್ರ 5 ಮಂದಿಗೆ ವನವಾಸ ಬತ್ತು. ವನವಾಸಕ್ಕೆ ಹೋದರು. ವನವಾಸಕ್ಕೆ ಹೋಗಿ ಅರಣ್ಯದೊಳಗಿದ್ರು. ಯಾರ್ಯಾರಿ? 5 ಮಂದಿ ಪಾಂಡವರು. ಅವಾಗ ಏನೇನು ಮಾಡಿದ್ರಿ ಇವರು? ಏನ್ ಮಾಡ್ತಾರ? ದುರ್ಯೋಧನ ಮತ್ತು ಕರ್ಣ ಏನ್ ವಿಚಾರ ಮಾಡಿದ್ರು? ಏನ್ರಿ? ಅವ್ರು ವನವಾಸಕ್ಕೆ ಹೋಗ್ಯಾರ ಅಡವ್ಯಾಗ. ಈಗ ವನವಾಸಕ್ಕೆ ಹೋದಲ್ಲಿ ಅವ್ರ ಹಂತಲಿ ಬಾಣ ಬತ್ತಳಿಕೆ ಏನು ಇರಂಗಿಲ್ಲ, ಯುದ್ಧ ಸೈನ್ಯ ಸಾಮಗ್ರಿ ಇಲ್ಲ, ಅವ್ರ ಸಾಮಾನುಗಳಿಲ್ಲ. ಇವ್ರು ನಾಳೆ ಹೊಳ್ಳಿ ಬಂದು ನಮಗೆ ಕಾಡ್ತಾರ. ಈಗ ಅವ್ರಿಗೆ ಹೋಗಿ ಅರಣ್ಯದಾಳಿಗೆ ಹೊಡೆದು ಬಿಡು ಅಂತೇಳಿ ಇವು ಅಡ್ಡು ಹಾದು ನೋಡ್ರಿ. ಅವ್ರಿಗೆ ಹಚ್ಕೊಟ್ರದಲ್ಲೇ ಮೋಸ್ಲಿ ಅಲ್ಲಿ ಹೋಗಿ ಅವರು ವನವಾಸಕ್ಕೆ ಹೋಗ್ಯಾರ್ರಿ. ಹೋಗ್ಯಾರಂದ್ರೆ ಗಪ್ಪಿರ್ಬೇಕಿಲ್ಲ, ಅಲ್ಲಿ ಹೋಗಿ ಹೊಡೆದು ಬರಬೇಕು. ವನವಾಸ ಮುಗಿಸಿ ಬಂದ್ರಂದ್ರೆ ನಮ್ಮ ರಾಜ್ಯಕ್ಕೆ ಗುರಿ ಆಗ್ತಾರೆ ಇವ್ರು. ಹೌದು ಅಲ್ಲೇ ಹೊಡಿಬೇಕಂತ ಹೇಳಿ ಇಬ್ಬರು ಹೋಗ್ಯಾರ ತುಡುಗಿಲೆ. ಯಾರ್ಯಾರು? ಕರ್ಣ ಮತ್ತು ದುರ್ಯೋಧನ. ದುರ್ಯೋಧನ ಹೋದ್ರಿ ಅರಣ್ಯದೊಳಗೆ. ಹೋಗಿ ಒಂದು ಗಿಡದ ಒಂದು ದೊಡ್ಡ ಆಲದ ಮರದ ತಳಕ್ ಕೂತಿರು 5 ಮಂದಿ ಪಾಂಡವರು. ಹೌದು ಕುಂತಿರು. ಅಲ್ಲಿವರೆಗೂ ಒಂದು ಸರೋವರ ಐತ್ರಿ. ಹೌದು, ಅಂದ್ರೆ ಒಂದು ನದಿ, ಒಂದು ಕೆರೆ ಇದ್ದಂಗಿದ್ದು ದೊಡ್ಡ ಸರೋವರ. ಆ ಸರೋವರದೊಳಗ ಗಂಧರ್ವರು ಝಳಕ ಮಾಡ್ತಿರ. ಅಲ್ಲಿ ಗಂಧರ್ವರ ಲೋಕದ ಹೆಣ್ಣು ಗಂಡು ಬಂದು ಅವ್ರದೊಂದು ಪದ್ಧತಿ ಝಳಕ ಮಾಡ್ತಿರು. ಜಲಕ್ರೀಡೆ ಅವ್ರು ಹೆಂಗ್ ಮಾಡ್ತೀರಂದ್ರೆ ನಿಸ್ಸಂಗಾಗಿ ಝಳಕ ಮಾಡ್ತಿರು. ಬರೇ ಬಟ್ಟೆ ಹೆಣ್ಮಕ್ಳು ಅವ್ರು ಕೂಡಿ ಅವ್ರು ಥೋಡೆ ಮೈ ಮ್ಯಾಗ ಬಟ್ಟೆ ಹಾಕೊಂಡು ಹಿಂಗೆ ನಿಸಂಗ ಝಳಕ ಮಾಡ್ದಂಗೆ ಆ ಸರೋವರದಾಗ ಮಾಡ್ತಿರು. ಇವರು ಹೊಡಿಲಕ್ಕೆ ಹೋಗಿರು ನೋಡ್ರಿ. ಇವ್ರಿಬ್ರು ಹುಡುಕ್ಲಕತ್ತಾರ. ಹುಡುಕಲತ್ತಾರ. ಅವ್ರಿಗೆ ಹುಡುಕ್ಲಕ್ ಹೋದಲ್ಲಿ ಸರೋವರದಾಗ ಎಲ್ಲ ಝಳಕ ಮಾಡ್ಲತ್ತಾನ. ಇವ್ರಿಗೆ ನೋಡಿದ್ರ ಅವರು ಹೆಂಗ್ ನೋಡ್ತಾರ? ಅನಿಕಿ ನಿಸಂಗ ಅನಿಕಿ ಮೈ ಮ್ಯಾಗ ಅರಿಬಿದ್ದು ಇವ ಏನ್ ಮಾಡ್ಲತ್ತ ದುರ್ಯೋಧನ ಒಂದು ಗಿಡದ ಮರಿಗೆ ನಿಂತು ಹಿಂಗೆ ನೋಡ. ಯಾರು ನೋಡುದಿರ್ಬೇಕು ಅಲ್ಲಿ ಜಳಕ ಮಾಡೋದು ನೋಡುದ? ನಾವು ಝಳಕ ಮಾಡ್ಲತ್ತದ ಇವ ನೋಡ್ತಾನೆ. ಏನು ಚಲೋ ಗುಣದವ್ರು ಇರ್ಬೇಕ್ರಿ ಇವ್ರು. ಹೋಗ್ಯಾರ ಅವ್ರು ಝಳಕ ಮಾಡು ಹೆಣ್ಮಕ್ಳಿಗೆ ನೋಡ್ತಾನೆ ಇವ. ಇವನು ಹೀಗೆ ಹೆರ್ಲಿ ಅವ್ನು ಬದು ಇದು ಜರ ತಾಡ್ರಿ ನೀವು. ನಾ ಇದ್ದ ಹಂಗೆ ಯಾಕ್ರಿ ಹಿಂಗೆ ನೋಡೋಣ. ಗಂಧರ್ವ ಲೋಕದವ್ರು ಬೆರಿಕಿದ್ರು. ಹೌದು, ಅವ್ರದ್ದು ದೃಷ್ಟಿ ಬಿತ್ತೇನ್ರಿ? ಅವ್ರು ಇವ್ನು ಯಾವ ನೋಡ್ತಾನೆ ನಮ್ಗೆ ಹಿಂಗ ಕದ್ದು ಮುಚ್ಚಿ ಹಿಂಗೆ ನೋಡ್ತಾನಂತ ಹೇಳಿ ಒಳಗಿಂದ ಸರೋವರಗಳ್ದಂಗೆ ಎದ್ದು ಬಂದ್ರು. ಓಡಿ ಬೆನ್ನ ಹತ್ತದ್ರಿ. ಎದ್ದು ಬಂದು ಹಿಡಿಬೇಕಂತ ಬಂದ್ರು. ಕರ್ಣ ಒಬ್ಬ ಜಿಗದ್ ಹೋಗಿಬಿಟ್ಟ. ತಪ್ಪಿಸ್ಕೊಂಡಂಗಾಯ್ತು. ಜಂಗಲದೊಳಗೆ ತಪ್ಪಿಸ್ಕೊಂಡು ಹೋದ. ಇವನಿಗೆ ದುರ್ಯೋಧನಿಗೆ ಹಿಡಿದ್ರು. ಹೆಂಗ ಕೈ ಹೆಡಮುರಿ ಕಟ್ಟೆ ಬಿಟ್ರು. ಹೆಡಮುರಿ ಸೂರಿದ್ರು. ಹೌದಲ್ರಿ? ಮತ್ ಗಂಧರ್ವ ಲೋಕ ಸಾಮಾನ್ಯ ಜನ ಅಲ್ಲ, ಸೂರಿದ್ರು. ಹೆಡಮುರಿ ಕಟ್ಟಿಗೆಸಿಂದ ಎಳ್ಕೊಂಡು ಗಂಧರ್ವ ಲೋಕಕ್ಕೆ ಒಯ್ಲಕತ್ತರು. ಯಾರಿಗೆ? ದುರ್ಯೋಧನ. ಹೌದು. ಅವರು ಒಂದು ಆಲದ ಗಿಡದ ಬಡ್ಡಿಗೆ ಕೂತಿರು. ಧರ್ಮರಾಜನ ನೆದರ್ ಹೋಯ್ತಿವನ್ ಕಡೆ. ಗಂಧರ್ವ ಲೋಕದವರು ನಮ್ಮ ಅಣ್ಣಗೆ ಒಯ್ಲಕತ್ಯಾರ. ದುರ್ಯೋಧನಗೆ ಒಯ್ಲತ್ಯಾರ ರಾಜ. ಅವಾಗ ಯಾರಿಗೆ? ಅರ್ಜುನಗೆ ಹೋದ್ರ. ಅರ್ಜುನ ಮತ್ತು ಗಂಧರ್ವ ಲೋಕದವರು ನಮ್ಮ ದುರ್ಯೋಧನಗ ಹೆಡಮುರಿ ಕಟ್ಟು ಒಯ್ಲತ್ತಾರ. ಪಟ್ನೆ ಹೋಗಿ ಬಿಡಿಸು, ನಮ್ಮದು ಕಿಮ್ಮತ್ ಹೋಗ್ತದ. ಹೌದಲ್ಲ? ಗಂಧರ್ವ ಲೋಕದ ಅವ ಅಂದ, ಅಣ್ಣ ನಿನ್ ತೆಲಿಯರೇ ಬರೋಬರಿ ಆದಿಲ್ಲ ಅಂದ. ಹೌದು, ನಮಗೆ ವನವಾಸ ಕಳಿಸ್ಯಾರ. ಅವ್ರದೇ ನಮಗೆ ಕಾಡ್ಲಕತ್ಯಾರ. ಅವ್ರ ಸಿರ್ಪಾದಿಂದ ಇಲ್ಲಿಗೆ ಅವ್ರ ಸಿರ್ಪಾದದಿಂದ ಅರಣ್ಯದೊಳಗೆ ಬಂದು ಕೂತಿದ್ದೆವು. ಅವ್ರ ಮ್ಯಾಗ ನಿಂದ ಯಾಕೆ ಕಳ್ಳಿ ಎಳಿತದ?
ನೋಡಿ ಅವಾಗ ಧರ್ಮರಾಜ ಧರ್ಮದ ಮಾತು ಹೇಳ್ತಾನ, ಏನಂತ? ಏ ಅರ್ಜುನ, ಅಣ್ಣತಮ್ಮರ ಜಗಳ ಮನ್ಯಾಗೋ. ಹೌದು ಹೌದು. ನಮ್ಮ ರತ್ನಾಪುರದವ್ರ ಜಗಳ ರತ್ನಾಪುರ ಊರಾಗ ತಿಕೋಟ ಊರಿಗೆ ಹೋಗ್ಬಾರ್ದು. ಹೌದು ಹೌದು ಹೌದು. ಧರ್ಮದ ನ್ಯಾಯ ತರ ಇಂಥ ಒಂದರೆ ಬರ್ತಾವ ಗುರುಜಿ ನಿಮ್ಗ. ನಮ್ಮ ಅಣ್ಣತಮ್ಮರ ಜಗಳ ನಮ್ಮ ಮನೆಯೊಳಗ ನಮ್ಮ ಅಣ್ಣಗೊಬ್ಬನಿಗೆ ನಮ್ಮ ದುರ್ಯೋಧನಗ ಒಯ್ಲತ್ತಾರಂದ್ರ ಒಯ್ಲಕತ್ಯಾರ ನಾವು ಬಿಡಿಸಿಬುದು ಧರ್ಮ ಇರ್ತದ. ನೀ ಹೋಗ್ಲಿಲ್ಲ ಅಂದ್ರ ನಮ್ಮ ಅಣ್ಣತಮ್ಮರ ಜಗಳ ನಮ್ಮ ಮನ್ಯಾಗಿರ್ಲಿ, ನೀ ಒಂದೇಳಕ್ಕೆ ಅವನಿಗೆ ಬಿಡಿಸ್ಲಿಕ್ಕಂದ್ರೆ ನಾ ಹೋಗ್ಬೇಕಾಗ್ತದ ತಾನೆ. ಯಾರು? ಧರ್ಮರಾಜ. ರಾಜ. ನೋಡ್ರಿ ಇಂಥ ಮಾತು ಯಾರಿಗೆ ಬರ್ತದ್ರಿ? ಬರುವುದಿಲ್ಲ. ಅವಾಗ ಈ ಮಾತು ಕೇಳಿ ಅರ್ಜುನ ನಾನು ಹೋಗೋದು ಬೇಡ, ನೀನು ಹೋಗೋದು ಬೇಡ, ಇಲ್ಲಿ ಕೊತ್ತಿ ಅವನಿಗೆ ಬಿಡಿಸ್ತೀನಿ ಅಂದ. ಇದು ನೋಡ್ರಿ ಎಷ್ಟು ಸೂರ ನೋಡ್ರಿ ಹೆಂಗ. ಅದಕ್ಕೆ 3 ಲೋಕದ ಗಂಡ ಅಂದಾರ ಅವ್ರಿಗೆ. ಇಲ್ಲಿ ಕೊತ್ತೆ ಬಿಡಿಸ್ತೀನಿ ಅಣ್ಣ. ನಿಮ್ಮ ದುರ್ವಾಪಗೆ ಅಲ್ಲಂದಾರ್ರಿ ಗುರುಜಿ. ಅವನಲ್ಲಿ ಚಿಂತೆ ಮಾಡಬೇಡ, ಇಲ್ಲೇ ಕೂತು ಬಿಡಿಸ್ತೀನಿ. ಹೆಂಗೆ ಬಿಡಿಸ್ತಿ? ಒಯ್ದ್ರ ಅವನಿಗೆ. ಅವಾಗಂದ ಅರ್ಜುನ ಒಂದು ಚೀಟಿ ಬರ್ದ. ಏನಂತ ಹೇಳಿ? ಚೀಟಿ ಬರ್ದ ಏನತ್ತ? ಹೌದು, ನಾ ಅರ್ಜುನ್ ಇದ್ದ, ಇವ ನಮ್ಮ ಅಣ್ಣ ದುರ್ಯೋಧನದ ಬಿಡಬೇಕಂತ ಹೇಳಿ ಬಾಣಿನ ತುದಿಗೆ ಚೀಟಿ ಕಟ್ಟಿ ಬರೆದು ಬಾಣ ಹೊಡೆದ. ಎಲ್ಲಿಗೆ? ಗಂಧರ್ವ ಲೋಕಕ್ಕೆ. ಗಂಧರ್ವ ಲೋಕದ ಸಭಾದಾಗ ಹೋಗಿ ಬಾಣ ಬಿತ್ತು. ಬಾಣ ಬಿದ್ದಳಾಗ ಯಾರು ಬಾಣ ಇಲ್ಲಿಗೆ ಬತ್ತ ಹೇಳಿ ಬಿಚ್ಚಿ ನೋಡ್ತಾರೆ, ಅರ್ಜುನನ ಬಾಣ ಬಂದದ. ಹೌದು ಹೌದು. ಅರ್ಜುನ ಚೀಟಿ ಬರ್ದಾನ, ಅರ್ಜುನ ಸಹಿ ಮಾಡ್ಯಾನ. ಹೌದು. ಅವಾಗ ಎಂತಾವಿರ್ಬೇಕಪ್ಪ, 3 ಲೋಕದ ಗಂಡತ್ತ ಹೇಳಿ ಸುದ್ದಿ ಅದ. ಅವನು ಬಾಣ ಇಲ್ಲಿಗೆ ಬಂದದಂದ್ರ ಅವ್ರು ಲೋಕದಿಂದ ಗಂಧರ್ವ ಲೋಕಕ್ಕೆ ಬಾಣ ಬಂದದಂದ್ರ ಅವ್ರು ಒಂದು ಬಾಣಿಗೆ ಚೀಟಿ ಕಟ್ಟಿ ಅವ್ರೊಂದು ತಳಗ ಬಿಟ್ರು. ಅವರು ಬಿಟ್ರಿ ಬಾಣ? ಅವರು ಬಿಟ್ಟು ಮತ್ತೆ ಅವರು ಸೂರದಾರ. ಅವ್ರು ಏನಂತ ಬಿಟ್ರು? ನಿನ್ನ ಮಾತಿಗೆ ನಾವು ಕಿಮ್ಮತ್ತು ಕೊಟ್ಟೆವು. ಹೌದು, ಬಿಡ್ತೇವು ನಿನ್ನ ಮಾತಿಗೆ. ಎಲ್ಲ ಅನ್ನೋದಿಲ್ಲ. ಖರೆ ನೀ ಅಂತ ವಿದ್ಯೆ ಅನ್ನೋದು ನಾವು ನೋಡಿಲ್ಲ. ಗಂಧರ್ವ ಲೋಕದ ಜನ. ಹೌದು ಹೌದು ಹೌದು. 3 ಲೋಕದಲ್ಲಿ ಸೂರಿದ್ದೆ ಅಂತ ಸುರ್ತಿ ಅದ. ಖರೆ ನಿನಗೆ ನೋಡಿಲ್ಲ ನಾವು ನಿನಗೆ ನೋಡಿಲ್ಲ. ನೀ ನಮ್ಮ ಲೋಕಕ್ಕೆ ಬರಬೇಕು. ನಿಂದ ನಾವು ಎಲ್ಲರೂ ಕೂಡಿ ಮೆರವಣಿಗೆ ಮಾಡಬೇಕು. ಲೋಕದೊಳಗೆ ನಿನ್ನ ಮೆರವಣಿಗೆ ಮಾಡಿ ನಾವು ಬಿಡ್ತೇವೆ ನಿನಗೆ. ಅವಾಗ ನಿಮ್ಮ ದುರ್ಯೋಧನಗೆ ಸಂಗಾಟ ಕಳಿಸ್ತೇವು ಅಂತ ಹೇಳಿದ ಬಳಕ ಅವಾಗ ಅರ್ಜುನನೇ ಅಲ್ಲಿಗೆ ಹೋಗ್ಯಾನ್ರಿ. ಹೌದು ಹೌದು. ಎಲ್ಲಿಗೆ? ಗಂಧರ್ವ ಲೋಕಕ್ಕೆ ಹೋಗಿ ಗಂಧರ್ವ ಲೋಕದಾಗ ಮೆರವಣಿಗೆ ಆಗ್ಯದ ಅರ್ಜುನಂದು. ಓ, ನೀ ರಾಜ ಇದ್ದಿ, ನಿನಗೆ ಯಾರ್ಯಾರೇ ನಿನಗೆ ಯಾವ ಓಣ್ಯಾಗಾರಿ ಮೆರವಣಿಗೆ ತೆಗದಾರ? ನಿಂದು ವನವಾಸಕ್ಕೆ ಹೋದ್ರೆ ಮೆರವಣಿಗೆ ಗಂಧರ್ವ ಲೋಕದಾಗ ತೆಗದಾರ. ವನವಾಸದಲ್ಲಿ ಹೋಗ್ಯಾನವ. ಹೌದು ಹೌದು ಹೌದು. ಅಂತ ಮಾತದ ನೋಡ್ರಿ. ಅಲ್ಲಿ ಹೋಗಿ ಮೆರವಣಿಗೆ ತೆಗೆದು ನಿಮ್ಮ ದುರ್ಯೋಧನಗತ್ತೇಳಿ ಇವನಿಗೆ ಬೆನ್ನು ಹಚ್ಚಿ ಬಿಟ್ಟಾರ. ಹಿಂದಿನ ಹೆಡ್ಮುರ್ರಿ. ಇದು ಕೈ ಮಾತ್ರ ಬಿಚ್ಚಿಲ್ಲ, ಹಂಗೆ ಬಿಟ್ಟಾರ. ಹಂಗೆ ಇವನು ಉಚ್ಚಿಲ್ಲ. ಹೌದು. ಈ ಮಾತಿಲ್ಲಿ ಕೇಳುದು ಅದು ಗುರುಜಿ. ಈ ಬರ್ಲಿ ಅವ್ರ ಅನ್ಕ ಭೂಲೋಕಕ್ಕ ತೋಂಡ್ ಬಂದವ. ಹೌದು, ತೋಂಡ್ ಬಂದ. ಅವ್ರೆನ್ನ ಆಲಗಿಡದ ಬಡ್ಡಾಗ ಎಲ್ಲರೂ ಕೂತಿರು. ಆ ಹೆಡ್ಮುರ್ಗಿ ಹಿಂಗೆ ಇತ್ತು. ಮಹಾರಾಜರ ನಾವೊಂದು ಮಾತು ಕೇಳ್ತೀಗ. ಒಳ್ಳೆ ಕೇಳ, ನಿನ್ಗೊಂದ್ ಯಾರು ಚಾನ್ಸ್ ಕುಡಿಯಬೇಕಾಗ್ಯದ ಈಗ. ಈಗ ಅಲ್ಲಿ ಗಂಧರ್ವ ಲೋಕದಿಂದ ಹಿಂದೆ ಹೆಡ್ಮುರ್ಗಿ ಕಟ್ಟುದು ಕೈ ಅದ, ಕಟ್ಟುದು ಬಿಚ್ಚಿಲ್ಲ. ಈ ಭೂಮಂಡಲಕ್ಕೆ ದುರ್ಯೋಧನಗೆ ಕರ್ಕೊಂಡು ಬಂದಾರ. ಹೌದು. ನೀವು ಸೂರ ಏನು ನಾವು ಸೂರ ಇಲ್ಲಿ ಗೊತ್ತಾಗ್ತದ. ಈಗ ಆ ಹೆಡ್ಮುರಿ ಬಿಚ್ಕೋಬೇಕು. ಮೊದಲ ಯಾರು ಬಿಚ್ಚಿದ್ರು ಅನ್ನೋದು ಸವಿಸ್ತಾರವಾಗಿ ಜನರ ಮುಂದೆ ತಿಳಿಸಿ, ಮುಂದೆ ಯುದ್ಧಕ್ಕೆ ತಯಾರಾಗಬೇಕಾದ್ರೆ ಕೈಯಾರ ಖುಲ್ಲ ಬೇಕಿಲ್ರಿ? ಯಾಕ್ರಿ? ಮೊದಲು ನಿಮ್ಮ ಕೈ ಖುಲ್ಲ ಮಾಡ್ಕೋರಿ. ಹ್ಯಾಂಗ ಖುಲ್ಲ ಅದು ಕೈ ಜನರಿಗೆ ತಿಳಿಸಿ ಹೇಳ್ರಿ. ನಿನ್ನ ಕಟ್ಟುದ ಕೈ ಬಿಚ್ಚದ್ರಿ ಯಾರು? ನಿನ್ನ ಸೂರ್ತನ ಗೊತ್ತಾಗ್ತದ. ಇದರಾಗೆ ತಿಳಿತದ. ನಿಮ್ಮ 101 ಮಂದಿ ನೀವು ಇದ್ದುದು ಸೂರ್ತನ ನಿಮ್ಮ ಕೈ ಬಿಚ್ಕೊಳ್ಳೋಟಿಗೆ ಗೊತ್ತಾಗ್ತದ. ಇಲ್ರಿ? ಇದು ಅಟ್ಟೆ ಮಾಡ್ರಿ ಸಂಧಿಗೆ ನೀವು. ಆಗುವುದಿಲ್ಲ. ಅದಕ್ಕೆ ಪರಮಾತ್ಮ ಭಾಳ ಜಗತ್ತಕ್ಕೆ ದೊಡ್ಡವದಾನ. ಪರಮಾತ್ಮ ಅವ್ರ ಪಾಲಕದಾನ. ಅವರು ಹೆಂಗದ್ರೆ ಜಗತ್ತದೊಳಗೆ ಸತ್ಯ ನ್ಯಾಯ ನೀತಿ ಧರ್ಮದಿಂದ ನಡೆದಾರಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಯಾವಾಗಲೂ ಅವ್ರ ಮೇಲೆ ಕೊಡಿ ಹಿಡ್ಕೊತ್ತು ಸಂಕಷ್ಟ ಕಾಲದೊಳಗೆ ಸಹಾಯ ಮಾಡ್ಕೊತ್ತು ಸತತ ಪರಮಾತ್ಮ ಬೆನ್ನದಾನ ಅವ್ರಿಗೆ. ಅವ್ರ ಹಿಂದದಾನ. ನಿಮಗೆ ಯಾರು ಬೆನ್ನ? ಇವ್ರೇನು ಹಂದಿಲ್ಲ, ಹಂದಿಸುದನೇ ಇಲ್ಲ. ಹೌದೇನ್ರಿ? ಯಾರೀ? ನಿಮ್ಮ ವೃತ್ತಿ, ನಿಮ್ಮ ನಡತಿ ಇರ್ಲಿ. ಇದೊಂದು ಇಲ್ಲಿಗೆ ನಿಂದಿರ್ಲಿ. ಇದೊಂದು ನಿತ್ತು ಇಲ್ಲಿಗೆ. ಇದು ಪಾಂಡವ್ರದ್ದು ಕೌರವ್ರು ಇಲ್ಲಿಗೆ. ಇನ್ನು ಸಿದ್ಧಟಿಗೆ ಕೇಳ್ಯಾರ ಅವರು. ನಮ್ಮದು ಏನೇನು ಹೇಳ್ಯಾರ ಅದೊಂದು ಜರ ನೋಡ್ರಿ. ಮೊದಲ ನಮ್ಮ ಮಾಸ್ತರ್ ಅಂಶಿದ ಮಾಸ್ತರ್ ಕೇಳ್ಯಾನ ಅವ್ರಿಗೆ, ನೀವು ಬಾಣ ಹೊಡ್ಕೊಂಡಿರಿ ಹೌದಿಲ್ರಿ?
ನಿಮ್ಮ ಬಾಣ ನೀವೇ ಹೊಡ್ಕೊಂಡ್ರಿ 359 ಹುಸಿ ಹೋಗ್ಯಾವ. ನಿಮ್ಮ ಲೆಕ್ಕಿಲೆ ಒಟ್ಟುಗಟ್ಟಿನೊಳಗೆ ನೀವು ಅವ್ರಿಗೆ ಹೊಡೆದಿಲ್ಲ, ಅವ್ರು ನಿಮಗೆ ಹೊಡೆದಿಲ್ಲ. ಶಾಬಿತ್ ನಿಮ್ಮದು ನೀವೇ ಶಾಬಿತ್ತದೀಗ. ನಿಮ್ಮ 359 ಬಾಣ ಹುಸಿ ಹೋಗ್ಯಾವ. ದಂಡಿಗೆ ಒಂದೇ ಉಳ್ದದ, ಇವ್ರದೇ 360 ಬಾಣ ಒಂದು ಉಳ್ದದ್ದು. ನಿಮ್ಮ ಬಾಣ ನೀವೇ ಹೊಡ್ಕೊಂಡ್ರಿ ಅಂದ ಬಳಕ ಆ ಕಳ್ಳರು ನಿಮಗೆ ಹೊಡೆದಿಲ್ಲ ಅನ್ನೋದು ಶಾಬಿತ್ ಐತಿಲ್ಲ. ಹಾಂ ರೀ, ಫೈನಲ್ ಡಿಸಿಷನ್. ಹೌದು. ಎಷ್ಟು ಶಾಬಿತ್ ಆದ ಬಳಕ ಮುಂದೆ ಅವ್ರಿಗೆ ಹೊಡಿತೀರಿ ಅಂದ್ರೆ ನಿಮ್ಮ ಬಲ್ಲೆ ಅವ್ರದ್ದು ಏನು ತಪ್ಪದು, ನಿಮಗೆ ಹೊಡೆದೇ ಇಲ್ಲ. ಅವರು ನಿಮ್ಮ ಬಾಯಿಲೆ ನೀವೇ ಹೇಳಿರಿ ತನ್ನ ಬಾಣ ತಾನೇ ಹೊಡ್ಕೊಂಡನಂತ ಹೇಳಿ. ಅವ್ರಿಗೆ ಮಕ್ಕಳಿಗೆ ಹಚ್ಚಿ ಕರಿದ ಹೊಡಿಯತ್ ಹೇಳಿ ವಚನ ತೊಳಂತದ ನೋಡ್ರಿ. ಸುಮ್ಮಿಗೆ ಹಿರಿಯರು ಬೈತೀರಿ ನೀವು. ಏನಾರೇ ಅಪ್ಪಗಳದು ಕಾಕಾ ಬಾಬಾಗಳು ಜಗಳಿತ್ತಂದ್ರೆ ಮುಂದೆ ಮಕ್ಕಳಿಗೆ ನಮ್ಮದು ಏನಾರೇ ಆಗ್ಯದ ನೀವು ಅದಕ್ಕೆ ಏನೂ ಹೊಣೆ ಇಲ್ರಪ್ಪ, ನಿಮ್ಮದು ನೀವು ಶಿಸ್ತಾಗಿರಿ ಅನ್ಕೋತ ಹೋಗುದ, ಮುಂದೆ ಬೆಂಕಿ ಹಚ್ಚಿ ಹೋಗುದ. ಹಂಗೆ ಹೇಳ್ತಾರ ಅವ್ರಿನ್ನ, ಹೇಳ್ತಾರ ಅವ್ರ ಬಗ್ಗೆ. ಹೌದಿಲ್ಲ ನೋಡ್ರಿ, ಇನ್ನೂ ಒಂದು ಮಾರ್ಗ ಅದ. ಏನು? ಇವರಲ್ಲಿ ಇವ್ರದ್ದು ಹೆಂಗೆ ಸಿದ್ಧಟಿಗೆ ಅದ, ನಮ್ಮದು ಹಂಗೆ ಸಿದ್ಧಟಿಗೆ ಅದ. ಹೌದಿಲ್ರಿ? ಹೌದು. ಅದೇ ಭೂಮಿ ಒಳಗೆ ಮಾಧುಲಿಂಗ ವೈದ್ಯ ಖಿಲ್ಲಾರಿ ಬಿಟ್ಟಾನ. ಏನಾಗ್ಯದಲ್ಲಿ ಮಾಧುಲಿಂಗನು ಅದೇ ಭಂಡ್ರಗೋಟ್ಟಿಗೆ ಹೋಗ್ಯಾನ. ಹೌದು, ಅದು ಭಂಡ್ರಗೋಟಿ ಮದರ್ ಕಳ್ಳ ಕೌಟಿ. ಹೌದಲ್ಲ? ಇಲ್ಲಿ ಅರಿಕೆಯರಿಗೆ ಮೆಮ್ಮಿನ ಬರ ಬಿತ್ತು, ನೀರಿನ ಬರ ಬಿತ್ತು. ತಂದಿ ಮಾತ ವಚನ ಕೇಳಿ ತಂದಿ ಮಾತಿನ ಆಶೀರ್ವಾದದಿಂದ ಇವನು ಗಂಗಿನಾಡಕ್ಕೆ ಹೋಗ್ಯಾನ. ಹೌದು. 700 ಖಿಲ್ಲಾರ ಒಯ್ದಾನ, ಗಂಗಿನಾಡಕ್ಕೆ ಖಿಲ್ಲಾರ ಬಿಟ್ಟಾನ. ಹೌದು. ಅಲ್ಲಿ ಶೇಖ್ ಸಾಹೇಬರು ಬಂದಾರ. ಹೌದು. ಅವನಿಗೆ ಇವನಿಗೆ ಮಕ್ಕೊಂಡಿದ್ದೀವ ಕಂಬಳಿ ಹಾಸಿ ಮಾಧುಲಿಂಗ. ಹೌದು. ಇವನಿಗೆ ಎಬ್ಸಿಲ್ಲ ಅವರು. 700 ಖಿಲ್ಲಾರದೊಳಗೆ ಗೂಳಿ ಅದ. ಜಡದಾರ ಎಂಬ ಗೂಳಿ ಒಯ್ದಾರ, ಹಿಡ್ಕೊಂಡು ಒಯ್ದಾರ ಅವ್ರು. ನೋಡ್ರಿ, ಆ ಗೂಳಿಗೆ ಹಿಡ್ಕೊಂಡು ಒಯ್ದು ಗೂಳಿಗೆ ಕಡದು ಹಂಡ್ಯಾದಾಗ ಹಾಕಿ ಕುದಿಲಕ್ಕಿಟ್ಟಾರ ಕಡಾಯಿ ಒಳಗೆ. ದೊಡ್ಡ ಗೂಳಿ ಮಾಧುಲಿಂಗ ಎಚ್ಚರಾಗಿ ಬೆತ್ತ ಹಿಡಿದು ಓಡಿ ಹೋಗ್ತಾನ. ಶೇಖ್ ಸೈದರ್ ಅಂತೇಳಿ ಕೇಳ್ತಾನ ಅವ್ರಿಗೆ, ನನ್ನ ಗೂಳಿ ಯಾರು ತಂದಿರತ್ತ? ಅವ್ರು ಎಲ್ಲಾರು ಕೂಡಿ ಹೇಳ್ತಾರ, ಇಲ್ಲಿ ಯಾರಿಗೆ ಕೇಳಿ ನಮ್ಮ ಭೀಮಾ ನದಿಗೆ ಖಿಲ್ಲಾರ ಬಿಟ್ಟಿ, ಈ ದಡಿಗೆ ನಮ್ಮ ದಡಿಗೆ ಯಾರಿಗೆ ಕೇಳಿ ಬಿಟ್ಟಿ? ಹೌದು. ನಿನ್ನ ಕೇಳಲಾರ್ದೆ ಖಿಲ್ಲಾರ ಬಿಟ್ಟಿದಿ, ಕೇಳಲಾರ್ದೆ ಗೋಳಿ ಕಡಿದೆವು. ಇಲ್ಲಿ ಹಂಡ್ಯಾದೊಳಗೆ ಕುದಿಲತ್ತದ ನೋಡು, ಕಡದ ಗೋಳಿ ಕುದಿಲಕ್ಕಿಟ್ಟಿದ್ವಿ. ಹೌದು ಹೌದು. ಅವಾಗ ಮಾಧುಲಿಂಗ ಹೇಳ್ತಾನ, ತಾಯಿ ಧ್ಯಾನ, ತಂದಿ ಧ್ಯಾನ, ಗುರುವಿನ ಧ್ಯಾನ ಮಾಡಿ ಕಡದು ಗೋಳಿ ಹಂಡ್ಯಾದೊಳಗೆ ಕುದಿಲಕತ್ತದ, ಮಡಾಗಿ ಕುದಿಲಕತ್ತದ ಹೇಳಿರಿ. ನನ್ನ ಗೋಳಿಗೆ ನಾ ಅಭಿಷ ಹೋಯ್ತೀನಿ ಅಂತ ಹೇಳಿ ತಂದಿ ಧ್ಯಾನ, ತಾಯಿ ಧ್ಯಾನ, ಗುರುವಿನ ಧ್ಯಾನ ಮಾಡಿ ಭಂಡಾರ ಹೊಡೆದ ಹಂಡ್ಯಾದೊಳಗಿನ ಗೋಳಿ ಎದ್ದು ನಿತ್ತು ಧರಿ ಹೊಡೆದ ಕಾಲಿಕ್ಕೆ ಎದ್ರಿ ಶೇಖ್ ಸಾಹೇಬರ ಮುಂದೆ. ಅಲ್ಲೇನಾಗ್ಯದ ಮುಂದೆ ಕಳ್ಳರ ಕೌಟಿಗೆ. ಅವಾಗ ಅವರು ತಪ್ಪಾಗಿ ಸಾಗರ ಅಡ್ಡ ಬಿದ್ದಾರ ಮಾಧುಲಿಂಗನ ಮುಂದೆ. ಅವಾಗೇನು ಭಂಡಾರ ಪಾವಾಡಾಗ್ಯದ ಅಂತ ಹೇಳಿ ಭಂಡಾರ ಹೊಡಿತಿ. ಕಳ್ಳ ಕೌಟಿ ಹೋಗಿ ಭಂಡಾರ ಆಗ್ಯದ, ಎಷ್ಟು ಭಂಡಾರ ಹೊಡಿತಿ ಅಷ್ಟು ಜಮೀನು, ಇದು ರಾಜ್ಯ ಭೂಮಿ, ನಿನಗೆ ಬಿಟ್ಟು ಕೊಡ್ತೇವೆ ಅಂದಾರ. ಹೌದು. ಅವಾಗ ಮಾಧುಲಿಂಗ ಎಷ್ಟು ಭಂಡಾರ ಹೊಡೆದಾನ ಈಗ ಅವನ ಹೆಸರೇ ಜಾಗದಲ್ಲಿ. ಈಗ ಇಲ್ಲೊಂದು ಮಾತು ಕೇಳುದಾದ್ರಿ, ಏನತ್ತ? ಯಾಂಗ ತುಕ್ಕಪ್ರಾಯಿಗೆ ಸನ್ನಿವೇಶ ಆಗ್ಯದ, ಮಾಧುಲಿಂಗಗೂ ಹಂಗೆ ಆಗ್ಯದ. ಅವರು ಖಿಲ್ಲರ್ ಮುತ್ತಿಗೆ ಹಾಕಲಕ್ಕೆ ಬಂದಾರ, ಬರೇ ನಿಮ್ಗೆ ಮುತ್ತಿಗೆರಿ ಹಾಕ್ಯಾರ, ಇವ್ರು ಒಯ್ದ ಅಲ್ಲಿ ಕಡ್ದಾರ. 110 ರೂಪಾಯಿ ಕೌಟ್ಗೆ ಕಿಲ್ಲರ್ ಹೇಳ್ದೇವ್ ಅಂದ್ರ. ಕೃಷ್ಣಪ್ಪ ಕಾಕ ಮುಂಜಿ ಅವರು 110 ರೂಪಾಯಿಗಳು ಕೊಟ್ರೆ ಪರಮಾತ್ಮನ ಆಶೀರ್ವಾದ ಅವರಿಗೆ ಸದಾ ಮಾದರಿ. ಆ ಟೈಮ್ಕ ಇಲ್ಲಿ ಒಂದು ಮಾತು ಕೇಳೋದ್ರಿ. ಈಗ ನೋಡ್ರಿ, ಇಬ್ಬರದು ಸಿದ್ಧಟಿಗಾಗಿ ಮಾಧುಲಿಂಗ ಹೋಗಿ ಕಳ್ಳರ ಕೌಟಿ ಅಂತಕ್ಕಂಥ ನಾ ಮಳಕಿಸಿ ಭಂಡಾರದಿಂದ ಪವಾಡ ಮಾಡಿ ಭಂಡಾರಗೊಟ್ಟಿ ಅನಿಸಿ ಊರು ಬದಲು ಹೆಸರಾಗ್ಯದ. ಊರ ಹೆಸರು ಬದಲು ಮಾಡಿ ಬಂದಾನ ಭಂಡಾರದ ತಾಕತ್ತದಿಂದ. ಇಲ್ಲಿ ಗುರುಜಿ ಕೇಳೋದದ ನೋಡ್ರಿ, ನಿಮ್ಮ ಬಲ್ಲೆನೂ ಕಂಬಳಿ ಅದ, ನಿಮ್ಮ ಬಲ್ಲೆನೂ ಬೆತ್ತದ, ನಿಮ್ಮ ಬಲ್ಲೆನೂ ಭಂಡಾರದ. ಇದು ಅಲ್ಲದೆ ಸುಖದ ಕೊಳಲ್ಲ, ದುಃಖದ ಕೊಳಲ್ಲ, ಇವೆರಡು ಕೊಳಲು ಅದಾವ ನಿಮ್ಮ ಬಲ್ಲೆ. ಇಷ್ಟೆಲ್ಲ ಸಾಹಿತ್ಯ ಇರ್ಲಕ್ಕಾಗಿ ನೀವು ಪವಾಡ ಮಾಡಿ ಅವರ ರೋಗ ತೆಗೆದು ಅವರಿಗೆ ನಿಜ ಮಾರ್ಗಕ್ಕೆ ಸನ್ಮಾರ್ಗಕ್ಕೆ ಹಚ್ಚಬೇಕಾಗಿತ್ತು. ನಿಮ್ಮ ಕೈಲೇ ನಿಮ್ಗೆ ಅವ್ರು ಹೊಡೆದಿಲ್ಲ, ಅವ್ರಿಗೆ ನೀವು ಹೊಡೆದಿಲ್ಲ. ಮುಂದೆ ಮಕ್ಕಳಿಗೆ ಹೊಡಿತತ್ ಹೇಳಿ ವಚನ ತೊಗೊಂಡು ಮುಂದೆ ಮಕ್ಕಳಿಗೆ ಸಂಗಾಟ ಬಡ್ದಾಟ ಮಾಡ್ಲಕ್ಕೆ ಹಚ್ಚಿ, ಇದು ಧರ್ಮ? ಇದು ಕಂಬಳಿಗೆ ಮತ್ತು ಭಂಡಾರಕ್ಕ ಶ್ರೇಯಸ್ ಬರು ಮಾತಾ? ಇದು ಹೇಳವ್ರದಾರ ಅವರು. ಯಾನ್ ಹೇಳವ್ರದಾರ? ಮುಂದೆ ಹೇಳ್ತಾರ ಅದಕ್ಕೆ ತಿದ್ದಿ.
ಇನ್ನೊಂದು ಮಾತು ನಮಗ್ ಕೇಳ್ಯಾರ, ಏನತ್ತ? ನಮ್ಮಲ್ಲಿ ಹೆಂಗ್ ಕೇಳಿರಿ ಹಂಗ ನಿಮ್ಮಲ್ಲಿ ಕೇಳಾಮಿದ್ದೀನಿ ಅಂದ. ಹಾ ಹಾ ಹಾ. ಗುರೂಜಿ ಅವ್ರು ನಿಮಗೂ ಒಂದು ಹೇಳ್ತಾ, ನಮ್ಮಪ್ಪ ಕಲ್ಲೂರು ಮುತ್ಯ ಒಂದು ಮಾತು ಹೇಳ್ಯಾನ, ಏನತ್ತ? ಯಾವ ಕೇಳವ್ರು ಇದ್ದೀರಿ ತುದಗಾಯಿ ಹಿಡಿದು ಕೇಳಬೇಡ್ರಿ ಅಂದ ನಾವು. ಹೌದು ಹೌದು, ಹಂಗಾಯಿ ಹಿಡಿದು ಕೇಳಂದ ನಾವು. ನೀನು ಹಂಗೆ ಕೇಳು, ನಮಗೆ ಯಾನು ಕೇಳವಿದ್ದಿ, ಹೌದಲ್ಲ? ನೀನು ತುದಗಾಯಿ ಹಿಡಿದು ಕೇಳಬೇಡ. ತುಕಾರಾಮ್ ಮಹಾರಾಜ್ ಬಂದನವ್ರು ನೀ ಮುಂಗ ಹಿಡಿದ ಕೇಳು. ನಾನು ಕೇಳಕ್ಕೆ ಈ ಕಡೆ ತಯಾರಿ ಇದ್ದೀನಿ ರೀ. ಹಂಗೆ ಏನಾಯಿತು ಅಂತ ಕೇಳಿದ್ರೆ, ಸುರಪೂರ ಮದಗೊಂಡ. ಹೌದು. ಅಮ್ಮೋಗ ಸಿದ್ಧನ 4 ಮಂದಿ ಮಕ್ಕಳು, ಹೌದು ಸಿದ್ಧ, ಬಿಳೇನ ಸಿದ್ಧ, ಸ್ವಾಮಣ ಮುತ್ಯ, ಅಕ್ಕನ ಮುತ್ಯ, ಒಬ್ಬಕ್ಕಿ ಮಗಳು ರೆಬಕ್ಯವ. ಹೌದು. 121 ಮಂದಿ ಒಳಗೆ ಒಬ್ಬಕ್ಕಿ ಗುಬ್ಬ್ಯವ. ಹೌದು. 20 ಮಂದಿ ಧರ್ಮರೊಳಗೆ ಒಬ್ಬಕ್ಕಿ ಗುಬ್ಬ್ಯವ ತಂಗಿ. ಹಾ ಹಾ. ತಂಗಿಗೆ ಎಲ್ಲಿ ಕೊಡ್ತು? ಸುರಪೂರ ಮದಗೊಂಡಗ ಕೊಡ್ತು. ಹೌದು. ಇವ್ರು ಯಾನು ಕೇಳ್ಯಾರ? ಇವರು ಸುರಪೂರ್ ಮದಗೊಂಡಗ ಆಯಾರ ಮಾಡ್ದ ಧರ್ಮಕಟ್ಟಿ ಮ್ಯಾಗ, ಸಾಂಗ್ಲಿ ಜಿಲ್ಲಾ ಜತ್ ತಾಲೂಕು ಬೆವರ್ಗಿ ಗ್ರಾಮ. ಹಾ, ಅಲ್ಲಿ ಆಯಾರ ಮಾಡ್ದ ಬಂದು ಮದಗೊಂಡ 9 ಹಾದಿ ಒಳಗೆ ನಿಂದ್ಯಾದ ಮಾತುಗಳಾಡಿದ. ಹೌದು ಹೌದು. ಏನಾಡಿದ? ನಿನ್ನ ಅಣ್ಣಗೆ 9 ಬಟ್ಟವು 10 ಉಂಗ್ರಿ ಆಗ್ತಂದಿದೆ ತನ್ನ ಹೆಂಡತಿಗೆ. ಯಾರಿಗೆ ಹೇಳಿದ? ಗುಬ್ಬ್ಯಾವ್ ಹೇಳಿದ. ಹೌದು. ಅವಾಗ ಗುಬ್ಬ್ಯಾವ್ ಹೇಳಿಳು, ನನ್ನ ಅಣ್ಣ ಸಾಮಾನ್ಯ ಅಲ್ಲ, ಹೌದು. ಅವನು ಬಟ್ ಮಂಡಲ್ಲ. ಹೌದು. 10 ಬಟ್ಟಿಗೆ 10 ಹೊನ್ನುಗುರು ತಂದಿದ, ನಿನ್ನ ಕೈಲಿ ಹಾಕಿಸ್ಲಕ್ಕ ತೋರಿಸ್ತೀನಿ ನಡಿ ಅಂದ. ಹೌದು. ಅವಾಗ ಧರ್ಮ ಕಟ್ಟಿ ಮ್ಯಾಗ ಇವನೇ ಆಯಾರ ಮಾಡ್ತಿದ್ದ. 10 ಬಟ್ಟಿಗೆ 10 ಹೊನ್ನುಂಗ್ರ ಹಾಕದ. ಹೌದು. 10 ಬಟ್ಟಿಗೆ 10 ಹೊನ್ನುಂಗ್ರ ಹಾಕದ. ತ್ರಿಕಾಲ ಜ್ಞಾನಿ ಮಲಕಾರಿಸಿದ್ದ. ನಂದು ಒಂದು ಬಟ್ಟೆ ಇಲ್ಲ ಅಂತ ಹೇಳಿ ನಮ್ಮ ತಂಗಿ ಕೂಡ ನೀನು ಹಿಂದ್ಯಾದ ಮಾತಾಡಿದಿ. ಹೌದು. ನಾನು 10 ಬಟ್ ಆವಿಲ್ಲ ಅಂತೇಳಿ ನಮಸ್ಕಾರ ಮಾಡುವೊಳಗೆ ಬೆನ್ನಾಗ ತಾಪ್ ಕೊಟ್ಟ. ಬೆನ್ನೂರಿ ಸೌತಿಕಾಯಿಗಟ್ಲಿ 2 ಹೋಳಾಗಿ ಧರ್ಮ ಕಟ್ಟಿ ಮುಂದೆ ಬಿದ್ದ. ಹೌದು. ಹೆಣ ಬಿತ್ತು. ಹೌದು. ಇಲ್ಲಿ ಕೇಳ್ಯಾರ ಅವರು, ಹಾ, ಇಲ್ಲಿ ಹಿಂಗೆ ಯಾಕಾಯ್ತು? ನೀವು ಅಕ್ಕಿನ ತಂಗಿ ಗಂಡಗೆ ಕೊಂದ್ರಿ 2 ಹೋಳ ಮಾಡಿ ಹೋಗ್ರಿ. 1100 ಮಂದಿಗೆ ಎಬ್ಸಿರಿ, ಕರೆ ಇವ್ರಿಗೆ ಯಾಕೆ ಎಬ್ಸಿರಿ? ಯಾಕೆ ಎಬಸಿಲಿಲ್ಲ ಅಂತ ಇವ್ರದ ಪ್ರಶ್ನೆ ಅದ ನಮ್ಮ ಸಿರಾಡೋಣ ಗುರುಜಿ ಅವರು. ಹೌದಲ್ಲ? ಅದಕ್ಕೆ ತುಕಾರಾಮ್ ಮಹಾರಾಜರು ಉತ್ತರ ಹೇಳವ್ರ. ಈಗ ಹೆಂಗೆ ಹೇಳವ್ರ ಮಹಾರಾಜರ ಉತ್ತರ ನೋಡ್ರಿ. ಇಲ್ಲೆಲ್ಲ ನೀವು ರತ್ನಾಪುರ ಜನ ಇದ್ದೀರಿ, ನಮ್ಮ ವಿಷಯ ಕೇಳ್ರಿ. ಸುರಪುರ ಮದಗೊಂಡ ಯಾಕೆ ಇವನಿಗೆ ಹೊಡಿಬೇಕಾಯ್ತು? ಹೌದು. ಮಲಕಾರಿಸಿದ್ದು 700 ಖಿಲಾರ್ ತಗೊಂಡು ಅದೇ ಸುರಪುರ ನಾಡಕ ಮೈಸಲಕ್ಕೆ ಹೋಗಿದ್ದ. ಹೌದಿಲ್ರಿ? ಮೈಸಲಕ್ ಹೋದೊಳಗ ನಮ್ಮ ಅಲ್ಲಿ ಇಜೇನ ಕೆರಿ ಒಳಗ ಖಿಲಾರ ನೀರು ಕುಡಿದು ಕೂತು ಆ ಸುರಪುರ ಯಾರು? ಸುರಪುರದೊಳಗ ಕಣ್ಣಪ್ಪ ಗೌಡ್ರು, ಕನ್ನಪ್ಪ ಇದ್ದ, ಬೇಡರ ಪಕ್ಕಿ ಕನ್ನಪ್ಪ, ಅವ ರಾಜ ಇದ್ದ. ಅವನ ಮಗಳು ಸುಗಂಧ. ಹೌದು. ಮಾಡ್ಯಾಯರಿಳಕ್ಕಿ. ಹೌದು ಹೌದು. ಮಾಡ್ಯಾಯರಿ ನಿತ್ತು ನೋಡಿದಳು, ಇಜೇನ ಕೆರಿ ತುಂಬ ಬಂಗಾರ ಬೆಳಕು ಬಿದ್ದಿತ್ತು. ಹೌದು. ಬಂಗಾರ ಬೆಳಕು ಬಿದ್ದಿತ್ತು. ಅವಾಗ ಎಂದೂ ನೀರಿಗೆ ಹೋಲಾರ್ದಕ್ಕೆ ರಾಜನ ಮಗಳು. ಅವಾಗ ಇವ ಮದಗೊಂಡು ಹೇಳ್ದ. ನಾವೊಂದು ಮಾತು ಕೇಳ್ತೀರಿ ಮಹಾರಾಜ್ರಿ ಇಲ್ಲಿ. ಏನತ್ತ ನೋಡ್ರಿ, ಸುರಪೂರ ಮದಗೊಂಡ ತಂಗಿ ಕೊಟ್ಟಾನ ಮಲ್ಕಾರಿಸಿದ್ದ. ಹೌದು. ಮಲ್ಕಾರಿಸಿದ್ನೇ ಬರ ಬಿದ್ದದ ಹೇಳಿಕಿರಿನ ಖಿಲ್ಲಾರ್ ತೊಗೊಂಡು ಇಲ್ಲಿ ನಿಮ್ಮ ಸ್ಥಳಕ್ಕೆ ಬಂದಾನಂದ ಬಳಕ ಬಂದಾನ. ನಿಮ್ಗೆ ನಮ್ಮವ್ರು ಬಂದಾರ ಅಂತ ಹೇಳಿ ಹೌಸ್ ಆಗಬೇಕು, ಏನೋ ಅವ್ರ ಮೇಲೆ ದ್ವೇಷ ಸಾಧಿಸ್ಬೇಕು. ಮತ್ತೆ ಇವ್ರು ಹೌಸ್ ಆದ್ರೆ ಅವ ಯಾಕೆ ಹೊಡಿತಿದ್ವಿ ಇವ್ರಿಗೆ? ಏನೇನು ಮಾಡ್ಯಾರ ಅಲ್ಲಿ ಅವರು? ಕೇಳ್ರಿ, ಹಂಗೆ ಮಾಡ್ತಾನವ ಇವ. ಏನ್ ಮಾಡ್ದ ಮದಗೊಂಡ? ಆ ಕನ್ನಪ್ಪನ ಮಗಳಿಗೆ ಹೇಳ್ದ. ಏನತ್ತ ಕೇಳ್ತಿಳಕ್ಕಿ ಇಂಥವ ಯಾವ ಬಂದ? ಆ ಕನ್ನಪ್ಪನ ಮಗಳಿಗೆ ಏನು ಹೇಳ್ದ? ಒಬ್ಬ ಬಹಳ ಚಲೋ ಪುರುಷ ಬಂದಾನ. ಹೌದು ಹೌದು. ಎಲ್ಲಿ? ಈಜೇನ ಕೇರಿ ಒಳಗೆ ಖಿಲಾರ್ ತಗೊಂಡು ಅವನಿಗೆ ಹೋಗಿ ಅವನ ಬ್ರಹ್ಮಚಾರಿ ಕೆಡಸು. ನೋಡ್ರಿ, ಅವನ ಬ್ರಹ್ಮಚಾರಿ ಕೆಡಸು. ಕಳಸ ನಾವು ಯಾರು? ಇವನೇ ಮದಗೊಂಡ. ಅಲ್ಲಿ ಕೆರೆ ಒಳಗೆ ದನಗಳ ಖಿಲಾರ ನೀರು ಕುಡಿದು ಕೂತ್ಯು. ಬಗಲಾಗ ಕೊಡ ತೊಗೊಂಡು ಅಲ್ಲಿಗೆ ಹೋದಳಿಕೆ. ಕೊಡ ತೊಗೊಂಡು ಹೋಗಿ ಕೆರೆ ಮ್ಯಾಗ ಕೂತಿದ್ದ ಮಲಕಾರಿಸಿದ್ದ. ಭೂತಾಳಿಸಿದ್ದ ಅವನು ಈ ಕಡೆ ಮಗ್ಗಲ ಕೂತಿದ್ದ. ಹೌದು. ಅವಾಗ ಒದರ್ತಾಳಕ್ಕಿ ಕೊಡ ತುಂಬಿ. ಏನತ್ತ? ಅವನ ಕೈಲೇನೆ ಕೊಡ ಹೊರಿಸ್ಕೋಬೇಕು. ಅವನ ಮ್ಯಾಗ ಮನಸ್ಸಾಗಿ ಮಲಕಾರಿಸಿದ ಮ್ಯಾಗ. ಅವಾಗ ಹೇಳ್ತಾನ ಮಲಕಾರಿಸಿದ್ದ. ಏನತ್ತ? ದೇವಿ, ನಾ ಪರಸ್ತ್ರೀಯರಿಗೆ ನಾ ಕೈ ಹಚ್ಚಲ್ಲ. ಹೌದು. ನಿನ್ನ ಕೊಡ ಹೊರಸಂದ್ರೆ ನಾ ಭೂತಾಳಿಸಿದ್ದಕ್ಕೆ ಹಚ್ಚಿ ನಿನ್ನ ಕೊಡ ಹೊರಸ್ತೀನಿ ಅಂತೇಳಿ ಭೂತಾಳಿಸಿದ್ದಕ್ಕೆ ಕಳಿಸ್ಯಾನ. ಒಬ್ಬಕ್ಕಿ ಹೆಣ್ಣು ಮಗಳು ಬಂದಾಳ, ಅವನಿಗೀಗ ಕೊಡ ಹೊರಸಿ ಕಳಿಸು. ಒಂದೇಳ ಕೊಡನೂ ಆಕಿಗೆ ಎತ್ತಲಿಕ್ಕೆ ನೀನೇ ಒಯ್ದಾಕಿನ ಮನೆಗೆ ಹಾಕಿವ, ಖರೆ ನಾ ಆಕಿ ಕೊಡ ಮುಟ್ಟಲ್ಲ. ಹೌದು. ಅಂದ ಬಳಕ ಇವ ಭೂತಾಳಿಸಿದ್ದು ಹೋದಕ್ಕಿ ಕೊಡ ಹೊರಸಲಕ್ಕೆ
ಕೊಡ ನಿನ್ನ ಕೈಲಿ ಹೊರಂಗಲ್ಲ, ಅವನೇ ಬರಿಬೇಕು. ಇದು ನೋಡ್ರಿ ಕದ್ದಿ, ಅವನೇ ಬರಿಬೇಕು, ಅವ ಬರಂಗಿಲ್ಲ. ಅಂದೊಳಗೆ ಏನು ಮಾಡಿದ್ರಿಕಿ, ಇವ ಕಲಿಸಿ ಕಳಿಸಿದ ಮದುಗೊಂಡೆಲ್ಲ, ಮದುಗೊಂಡದೇ ಇದು ಎಲ್ಲ ಆಟ. ಹೌದು ಹೌದು. ನಿತ್ತರ್ಕಿಲೆ ಕೆರೆಯಾಗ ಕೊಡ ಒಗದಳು. ಹೌದು. ಒಗದ ಕೇಸಿಂದ ಮನೆಗೆ ಹೋದಳು. ಏನು ಹೇಳಿದಳು, ನನಗೆ ಇಂಥವ್ ಕೆರೆಯಾಗ ಬಂದಾನ, ನನ್ನ ಮೈ ಮುಟ್ಟ ಕೈ ಮುಟ್ಟ ಹಿಡಿಲಕ್ಕ ಬಂದಾನ ಅಂತ ಹೇಳಿ ಇವ ಮದ್ಕೊಂಡು ಕಲಸದಿವ ಹಿಂಗೆ ಹೇಳ ತಂಗಿ ಗಂಡನೇ ಕಲಸದವ. ಇದು ಎಲ್ಲ ಹಚ್ಚಗೊತ್ತ ಬಂದು ಅವಾಗ 700 ಕಿಲ್ಲಾರ ತೊಗೊಂಡು ಮುಂದೆ ನನ್ನ ಗುಡ ನಿನ್ನ ಗುಡ ಯುದ್ಧ ಮಾಡ್ತೇವಂದ್ರು. ಹೌದು. ಎಲ್ಲ ಕಲಿಸಿ ಅವನ ಬ್ರಹ್ಮಚಾರಿ ಹಾಳು ಮಾಡ್ಬೇಕಂತ ಹೇಳಿ ಅಲ್ಲಿದಿಂದ 1100 ಬ್ಯಾಡ್ರಿಗೆಲ್ಲ ಬೆನ್ನು ಹಚ್ಚಿ ಕಳಿಸಿದವನು ಇವ ಮದಗೊಂಡಂದೆ. ಹೌದು. ಇದು ನಿಮಗೆ ಹಿಂಗೆ ನಾ ಯುದ್ಧ ಮಾಡೋದಿಲ್ಲ, ಹೊಸ ಹೂಡ್ಯ ಕಟ್ಟೆ ನಿಮಗೆ ಕೂಡ ಯುದ್ಧ ಮಾಡ್ತೀನಿ, ನಿಮಗೆ ಕುಬಿ ಇದ್ದರೆ ಬರ್ರಿ ಅಂದ ಬಳಿಕ ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕು ಬೆವ್ರಿಗೆ ಬಂದಾರ 1100 ಬ್ಯಾಡ್ರು. ಹೌದು. 1100 ಬ್ಯಾಡ್ರು ಕಣ್ಣು ಹೆಂಗೆ ಹೊಡ್ಯಾಟಿಗೆ ಹಸಿ ಹೂಡ್ಯ ತಯಾರು ಮಾಡ್ಯಾನ ಮಲಕಾರ್ಸಿದ ಬೆವ್ರಿಗೆ ನೋಡ್ಲಕ್ಕ ಜಾಗ ಅದಕ್ಕೆ ಸದ್ದೆ. ಹೌದು. ನಾವು ಎಲ್ಲಿ ದ್ವಂತ ಕತ್ತಿಲಿ ಹೋಗಿ ನೋಡಿದ್ರೆ ಮಲಕಾರ್ಸಿದ್ದನ ಹೂಡ್ಯ ಅದ, ಎಲ್ಲಿ ಅದ ಅಲ್ಲಿ ಜಾಗ ಅದಕ್ಕೆ ಸದ್ದು. ಅಲ್ಲಿ ನಿತ್ತ ಕ್ಯಾಸಿನ 1100 ಬ್ಯಾಡ್ರಿಗೆ ಹೊಡೆದ ಎಲ್ಲಿ ಬೋರಿ ಹಳದಾಗ ಹೆಣ ಮನಗಸ್ಯಾನ ಎಲ್ಲ. ಹೌದು. 1100 ಬ್ಯಾಡ್ರಿಗೆ ಪೂರಾ ಅವ ಕೃಷ್ಣಾವತಾರ ಸುದರ್ಶನ ಚಕ್ರ ಬಿಟ್ಟು 1100 ಹೆಣ ಕೆರೆಯಾಗ ಬಿದ್ದು ಪೂರ ಎಲ್ಲಿ ಕೆರೆ ಎತ್ತಿ ನೋಡ್ರಿ ನಮ್ಮದು ಬೋರಿ ಹಳ್ಳ. ಬೋರಿ ಹಳದಾಗ ಬಿದ್ದು ಬಳಕ ಹಳ ತುಂಬಿ ರಗತ್ ಹರಿಲಕತ್ತು. ಹೌದು. ನೀರಿನ ಒಳಗೆ ರಗತ್ತು ಕೂಡಿ ಎಲ್ಲ ರಗತ್ತು ಹೊಂಡ್ತು. ಅವಾಗ ಬೋರಿ ಹಳದಾಗ ರಗತ್ತ ಕರಜ್ಗಿ ಜಿನ್ನಾ ಸಾಹಿಬನ ಮಗಳು ಫಾತಿಮಾ ಪೂಜೆಗೆ ನೀರು ಒಯ್ಲಕ್ಕ ಬಂದಿಳು. ಅಪ್ಪನ ಪೂಜೆಗೆ ಅವಾಗ ಬಂದು ನೋಡ್ತಾಳ, ದಿನ ನೀರು ಹರಿತೀವು ಇಂದ ರಗತ್ ಹರಿಲಕತ್ಯಾರ. ಹೌದು. ಹೊಳ್ಯಾಗ ಕೈಯಾಗ ರಗತ್ತು ತುಂಬ್ತಾಳ, ರಗತ್ತದ ಅದು ನೀರು ಕುಂಬುದು ಬಿಟ್ಟು ಓಡಿ ಮಗಳು ಬಂದು ಅಪ್ಪಗೆ ಹೇಳ್ತಾಳೆ ಜಿನ್ನಾ ಸಾಹಿಬ್ಗೆ, ಬಾಬಾ ಇಂದ ನೀರಿಲ್ಲ, ಪೂರ ಹಳ್ಳೆಲ್ಲ ರಗತ್ತದ. ಹೌದು. ಅವಾಗ ಅವ ನಮಾಜ್ ಮಾಡೋದು ಬಿಟ್ಟು ಕೇಸಿಂದ ಓಡಿ ಬರ್ತಾನೆ. ಎಲ್ಲಿಗೆ? ಬೋರಿ ಹಳ್ಳಕ್ಕೆ ಬಂದು ನೋಡ್ತಾನ, ಮಲಕಾರಿಸಿದ್ದ ಈರುಗಾಲಿ ಹೊಡೆದು ನಿತ್ತಾನ. ಹಸಿ ಹೂಡ್ಯದ ಮ್ಯಾಗ 1100 ಹೆಣ ಹಳದಾಗ ಬಿದ್ದವ. ಅವಾಗತ್ತಾನ, ನೀ ಸಾಮಾನ್ಯ ದೇವರಲ್ಲ, ಹೌದು, ನೀ ಸಾದಾ ದೇವರಲ್ಲ. ಕರಿಜ್ಗಿ ಜಿನ್ನಾ ಸಾಹಿಬನ ಮುಂದೆ ಹೋಗಿ ಧೋತ್ರಾಶಿ ಅಡ್ಡು ಬಿದ್ದಾನ. ಜಿನ್ನಾ ಸಾಹಿಬ, ನನ್ನ ಮಾತು ಕೇಳು, ಇದು ಜಗತ್ತದೊಳಗಿದು, ಹಿಂಗೆ ಇಡಬೇಡ, ನನ್ನ ಮಾತು ಕೇಳಿ ಇವಕ್ಕೆ ಎಬಸಿನಿ. ಹೌದು. ಇಲ್ಲ, ನನ್ನ ಬೀಗ, ನನಗೆ ಇವರು ಎಲ್ಲರೂ ನನ್ನ ಬೀಗಗೆ ಕರ್ಕೊಂಡು ನನ್ನ ಬೀಗ ಮಾಡ್ಕೊತ ಬಂದಾನ. ಇದು ಕತಿ, ಇದು ನಡೆದದ 3 ಹಿಂದ ಕತಿ ಅದ. ಇದು ಹಿಂದಿಂದ 3 ಹಿಂದ ಕತಿ ಇಲ್ಲಿಗೆ ಬಂದ. ಅಂದವ ಅವನು ನಿನ್ನ ಬೀಗನ ಮಾತು ಕೇಳಿ ಇವ್ರು ಬಂದವ್ರು ಅದಾರ. ಮೇನ್ ಕಾರಣೀಕರ್ತ ಅವ ಅದಾನ. ಇವರು ಪಾಪ ಬರೇ ಕೇಳಿ ಮಾಡ್ದವ್ರ. ಹೌದು. ಇವ್ರಿಗೆ ಎಬಸು, ನಿನಗೆ ಮೇನ್ ಏನು ಮಾಡ್ದವನು ಇವನಿಗೆ ನೀ ಬೆಕ್ಕಾದ ಮಾಡೋ ನಾ ಕೇಳಿದ್ರೆ. ಹೌದು. ಖರೆ ಇವ್ರಿಗೆ ಮಾತ್ರ ಎಬಸಲಾರದೆ ನಿನ್ನ ಪಾದ ಮ್ಯಾಗಿಂದ ನಾ ಹೇಳೋದಿಲ್ಲ. ಮಲಕಾರಿಸಿದನ ಪಾದ ಮ್ಯಾಗ ಬಿದ್ದಾನೆ ಜಿನ್ನಾ ಸಾಹೇಬ್, ನಾ ಹೇಳೋದಿಲ್ಲ. ಇವ್ರಿಗೆ ಎಬಸಿದ ಅಂದ್ರೆ ಹೇಳ್ತೀನಿ ಅಂದ ಬಳಕ. ಅವಾಗೇನು ಮಾಡ್ಯಾನ, ಇವ್ರಿಗೆ ಭಂಡಾರ ಹೊಡೆದ್ರೆ ಇವ್ರಿಗೆ ಎಬಸಲಕ್ಕ ಬರುವುದಿಲ್ಲ. ನನಗೆ ವೈರಿಗಳದಾರ, ಇವರು ರಕ್ತದಿಂದ ಹೊಡೆದಿನು, ರಕ್ತ ಹೊಡೆದು ಎಬಸ್ಬೇಕಂತ ಹೇಳಿ ಕಿರ್ಬಳಕ್ಕೆ ಔತಿ ಕೊಟ್ಟು ರಗತ್ತ ಸಿಂಬಡಿಸ್ಯಾನ. ಅವಕ್ಕೆಲ್ಲ ಕಿರ್ಬಳಕ್ಕೆ ಔತಿ ಕೊಟ್ಟು ರಗತ್ತ ಸಿಂಬಡಿಸಿ ಇವ್ರು ನೋಡ್ರಿ ಪೂರಾ ಕಡ್ದಾತಾರ. ಇವರು ರಗತ್ತ ಸಿಂಬಡಿಸಿ ಎಲ್ಲ ಎಬಸ್ಯಾನ. ಎಬಸದ ಬಳಕ ಅವಾಗ ಹೇಳ್ಯಾನವ, ಏನು ಜಿನ್ನಾ ಸಾಹಿಬ, ಇನ್ನ ನಿನ್ನ ಮಾತು ನೀ ನನಗೆ ಕೇಳ್ದಿ, ನನ್ನ ಮಾತು ನಡೆದ ನನ್ನ ಮಾತಿಗೆ ನೀ ಮಾನ್ಯತೆ ಕೊಟ್ಟಿ ಮಲಕಾರಿಸಿದ್ದ. ಹೌದು. ಇದು ಇಂದಿನ ಮಾತಲ್ಲ, ಇನ್ನು ಸದಾ ಈ ಕಲಿಯುಗದೊಳಗೆ ನಿನ್ನ ಮಾತು ಸದಾ ನಡಿಬೇಕು. ಸೂರ್ಯ ಚಂದ್ರ ಇರುವವರೆಗೆ ನನ್ನ ಭೂಮಿ ಒಳಗೆ ನೀ ಹಾಯ್ದೆ ಅಂದ್ರೆ ನೀ ನನ್ನ ಗುಡಿಗೆ ಬರಲಾರ್ದೆ, ನನ್ನ ಗುಡ ಮಾತಾಡಲಾರ್ದೆ ಹೋಗಬಾರ್ದು. ಹೋಗಂಗಿಲ್ಲ ಅಂದ್ರೆ ನಿನ್ನ ಪಾದಿನ ಮ್ಯಾಗಿಂದ ಹೇಳ್ತೀನಂದ. ಮಲಕಾರಿಸಿದ್ದ ಆಶೀರ್ವಾದ ಕೊಟ್ಟಾನ. ಕರ್ಜಿಗೆ ಭೂಮಿಯಾಗ ನಾ ಬಂದ್ರೆ ನಿನ್ನ ಗುಡಿಗೆ ಬರಲಾರ್ದೆ ಹೋಗಲ್ಲ, ನಿನ್ನ ಗುಡ ಮಾತಾಡಲಾರ್ದೆ ಹೋಗಲ್ಲ ಅಂತೇಳಿ ಜಿನ್ನಾ ಸಾಹಿಬ್ಗೆ ಆಶೀರ್ವಾದ ಮಾಡ್ಯಾನ. ಅವಾಗ ಅವನು ಪಾದಿನ ಮ್ಯಾಗಿಂದ ಎದ್ದಾನ. ಈಗ ಸದ್ಯ ಅವನು ಗುಡಿಗೆ ಹೋಗಲಾರ್ದೆ ಬರುವುದಿಲ್ಲ. ಜಿನ್ನಾ ಸಾಹಿಬ್ನ ಗುಡಿ ಇಟ್ಟೇ ಬಾಕಲ್ಲದ. ಮಲಕಾರಿಸಿದ್ದನ ಪಲ್ಲಕ್ಕಿ ದೊಡ್ಡದದ. ಅಲ್ಲಿ ಹೋದ್ರೆ ಅವ್ರು ಇಸ್ಲಾಂ ಧರ್ಮದವ್ರು ಎಲ್ಲರೂ ಗುಡಿ ಬಿಟ್ಟು ತಮ್ಮ ಏನು ಎಲ್ಲ ಬಿಟ್ಟು ದೂರ ಸರಿತಾರ. ಅವ್ರು ದೂರ ಸರಿದು ಅಂಥ ಇಟ್ಟು ಬಾಕಲದೊಳಗೆ ಪಲ್ಲಕ್ಕಿ ಒಳಗೆ ಹೋಗ್ತಾವೆ. ಈಗ ಸದ್ಯ ಇದು ಹಿಂದಿನ ಕತ್ತಿ ಇಲ್ಲ. ಜಿನ್ನಾ ಸಾಹಿಬ್ನ ಗುಡಿ ಒಳಗೆ ಹೋಗಿ ಕೊಂಡಿ ಹಾಕಿಬಿಡ್ತಾರೆ ಗುಡಿಗೆ.
ಕೊಂಡಿ ಹಾಕಿ ಬಿಡ್ತಾರೆ. ಕೊಂಡಿ ಯಾವಾಗ ಉಚ್ಚುತ್ತದೆ ಎಲ್ಲರೂ ಹೊರಗೆ ಬಂದುಬಿಡ್ತಾರೆ. ಕೊಂಡಿ ಯಾವಾಗ ಉಚ್ಚಿ ಖಡಕ್ ಕತ್ತಿಲ್ಲ ಪಲ್ಲಕ್ಕಿ ಹೊರಗೆ ತರ್ತಾರೆ. ಈಗ ಸದ್ಯ ಮಾತನಾಡ್ದಾವ ಇವು, ಈಗ ಸದ್ಯ ನಡೆದು ಅದರ ಸಲುವಾಗಿ ತಂಗಿ ಗಂಡಗೆ ಇಲ್ಲಿ ಹೊಡಿಬೇಕಾಯ್ತು. ಏನತ್ತ ಹಿಂಗೆ 2 ಹೋಳಾಗಿ ಬಿದ್ದ. ತಂಗಿ ಅಂದಳು, ಹಲೋ ಎಲ್ಲ 1100 ಬ್ಯಾಡ್ರಿಗೆ ಎಬ್ಸಿದಿ ಅಣ್ಣ, ನನ್ನ ಗಂಡಗೆ ಎಬಸು. ನಿನ್ನ ಗಂಡಗೆ ಎಬಸಲಕ್ಕೆ ಅಲಾವಿಲ್ಲ. 3 ಇವ ಅಲ್ಲ ಇಟ್ಟು ಎಲ್ಲ ನನಗೆ ಮಾಡಿ 1100 ಬ್ಯಾಡ್ರಿಗೆ ತಂದು ಹಸೆ ಹೂಡ್ಯ ಕಟ್ಟಿ ನನ್ನ ಬ್ರಹ್ಮಚಾರಿ ವರ್ತ ಹಾಳು ಮಾಡ್ಬೇಕನ್ನೋದು ನಿನ್ನ ಗಂಡನಲ್ಲಿ ಅದು. ಹೌದು ಹೌದು, ಇಂಥ ಮೋಸ ಮಾಡ್ಕೊಂಡು ಅಲ್ಲಿ ಹಿಂದೆ ಇಲ್ಲಿ ತನ ಬಂದನ. ನಿನ್ನ ಗಂಡಗೆ ದುನಿನೇ ಹಾರಿಸ್ತೀನಿ ಅಂದ ನಾವು. ಹೌದು 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 ಹೌದು. ಏನು ತಪ್ಪದಿದ್ರಾಗ? ಇದ್ರಾಗ ಏನು ತಪ್ಪಿತ್ತಂದ್ರೆ ಮಾತಾಡಿ ನೀವು. ಸಣ್ಣ ಮತ್ತೆ ಹೇಳೋಣ ಸಾಕಾಗಟ್ಟು. ಇದು ಬ್ಯಾಡ, ಇದು ಬ್ಯಾಡಲ್ಲಕ್ಕಾಗಿ ಸುರಪುರದ ಹಿಂದೆ ಇಲ್ಲಿಗೆ ಬಂದವ್ರದಾರ, ಬೆವ್ರಿಗೆ ಬಂದವ್ರದಾರ. ಅವ ರಾಜ ಬೇಡರ್ ಕಣ್ಣಯ್ಯ ರಾಜ ಗಪ್ಪ ಕೂತ್ರ ಸತ್ಯ ಅವನಿಗೆ ಇಲ್ಲದೊಂದು ಅವನ ಮಗಳ ಕೈಲಿ ಇನ್ನದೊಂದು ಹೇಳಿಸಿ ಬೆಂಕಿ ಹಚ್ಚದವ. ಇಷ್ಟೆಲ್ಲ ಹೇಳ್ಕೊತ ತಂದು ಅವನಿಗೆ ಮೋಸ ಮಾಡ್ದವ ನೀವು. ಅದರ ಕಾಲಾಗ ಅವನಿಗೇನು ಮಾಡಿದ್ರು, ಎತ್ತದ್ರು ಧನ ಮಾಡ್ಲಕ್ಕೆ. ಬೋರ್ಯಾಡಿ ಅಳ್ಳಕತ್ತಳು, ಬೋರ್ಯಾಡಿ ಅಳ್ಳಕತ್ತಳು. ನನ್ನ ಮುತ್ತೈತನ ಕಳೆದಿ ಅಣ್ಣ ಜಗತ್ತದೊಳಗೆ. ನಿಮ್ಮ ಒಳಗೆ ನಾ ಮುತ್ತೈತನ ಇಲ್ಲದೆ ಜಗತ್ತದೊಳಗೆ ತಿರುಗೋದಾಯ್ತು. ಹೌದು ಅಂದ ಬಳಕ ನಿನಗೆ ಬೇಕಾದ್ರೆ ನೀನು ಮುತ್ತೈತನ ದಂಡಿ ನಾ ಜಗತ್ತದೊಳಗೆ ಕಟ್ಟಿ ಜಗತ್ತದೊಳಗೆ ಆಡ್ತೀನಿ. ನೀನು ಮುತ್ತೈತನ ಇಡುವುದಿಲ್ಲ. ಖರೆ ನೀನು ಮುತ್ತೈತನ ಸಾವಾಗಲಿ ಅಂದ ಬಳಕ ಅದೇ ಕಿಚ್ಚಿನೊಳಗೆ ಅಕ್ಕಿ ಜಿಗದಾಳ. ಹೌದು, ಯಾರು ಸುರಪುರ ಮದಗೊಂಡ ಕಿಚ್ಚು ಹಚ್ಚಿದ್ರು. ನನ್ನ ಮುತ್ತೈತನ ತೋಂಡೇನ ಹೋಗ್ತೀನಿ ಅಂದ ಬಳಕ ಜಿಗಿದು ಬಿಟ್ಟಾಳಕ್ಕೆ. ಏನೋ ಒಂದು ಮಾತಂದ್ರಿ ಗುರುಜಿ. ಏನತ್ತ? ನೋಡು, ನೀವು ಹೊರಗಿನವ್ರಿಗೆ ಅಂದ್ರೆ ಎಬಸದ್ರಿ, ಒಳಗಿನವ್ರಿಗೆ ಯಾಕೆ ಎಬಸಲಿಲ್ಲ? ಒಳಗ ಹೊರಗೆ ಇಲ್ಲೇನು ಸಂಬಂಧ ಅದ? ಇಲ್ಲ, ಅವ್ರ ಸತ್ಯದ ನ್ಯಾಯದಲ್ಲಿ ಒಳಗೆ ಹೊರಗೆ ಸತ್ಯದ ನ್ಯಾಯ ಸಂಬಂಧ ಇಲ್ಲ. ನಾವಂದ್ ಕೇಳ್ತೀರಿ ಗುರುಜಿಗೆ, ಒಳಗಿನವ್ರನ್ನ ನಾವಂದ್ ಕೇಳ್ಬೇಕಾಗದಿ. ಇವ ಸಾದ ಇಲ್ಲ, ಇವ ಏನಿರ ಹಾವ ಮುಂಗ್ರಿ ಕಾಣಿಸ್ತಾರ ಬಹುತೇಕ. ಅಲ್ರಿ, ಒಳಗಿನವ್ರಿಗೆ ಎಬಸವ್ರು ಇದೇ ಲಕ್ಷ್ಮಿ ಮಾಳಿಂಗರಾಯ ಇಬ್ರು ಹೆಂಡ್ರು. ಈರಮಸ್ವರ್ಣಿ ಲಕ್ಷ್ಮೀಬಾಯಿ ಇಬ್ರು ಹೌದಿಲ್ರಿ? ಒಬ್ರು ಪೂಜಾಕ್ಕ ಸೀತಾಳ ತರ್ಲಾಕ್ ಹೋಗಿ ಕೇರಿದನ ಬಿಂದಿಗೆ ತುಂಬಿ ನೀರು ತರಕ್ರ ಒಂದು ತುಸು ಆ ಬಿಂದಿಗೆ ಒಳಗಿಂದ ನೀರ ಕುಡಿದು ಬತ್ತಲ್ಲ, ಬೆನ್ನೂರಿ ಬೆಚ್ಚದು. ಬೆನ್ನಿನ ಮೇಲೆ ಕೈ ಇಟ್ಟು ಬಂದ್ ಮಾಡಪ್ಪ, ಆ ಲಕ್ಷ್ಮಿ ಬೆನ್ನೂರಿ ಬೆಚ್ಚತು. ಹೌದಿಲ್ರಿ? ಹೌದೌದು. ಮತ್ತ ಹೊಳ್ಳಿ ಎಬಸ್ಬೇಕಾಗಿತ್ತಲ್ರಿ, ಮತ್ತೊಂದ್ ಯಾಕೆ ಮಾಡ್ಕೊಂಡ? ಇಬ್ರು ಹೇಳ್ರ ಮತ್ತೆ ಎಟ್ಟತಾನೆ ಏನ್ ಹೇಳತ್ತಿದ್ನ? ಬರ ಅಂದ್ರೆ ಯಾವ್ದಕ್ಕೆ ಎಬಸ್ಬೇಕಾಗಿತ್ತು? ಎಬಸ್ಬೇಕಾಗಿತ್ತಲ್ಲ, ಮತ್ತೊಂದೇ ಮಾಡ್ಕೊಂಡು ಕರೆ ಎಬಸಲಿಲ್ಲ ಯಾಕ? ಇದೊಂದು ನಿನ್ನ ಪ್ರಶ್ನೆ. ಅವ್ರು ಇದು ಒಳಗಿಂದು, ಅವ್ರು ಒಳಗಿಂದ ಒಳಗಿಂದ ನಾವೊಂದು ಹೊರಗಿಂದ ಕೇಳ್ತಾ. ನಿಮ್ದು ಹೊರಗಿಂದು? ಬರ್ಲಿ. ತನ್ನ ಬಾಣ ತಾನೇ ಹೊಡ್ಕೊಂಡ ತುಕಾಪ್ರಾಯ. ಹೌದಲ್ಲ? ಇದು ಶಾಸ್ತ್ರ ಮಟ್ಟದ ಮಾತದ, ಲೆಕ್ಕಾಚಾರ ಮಾತದ. ತುಕಾರಾಮ್ ಮಾರಾದ್ರು ನಿಜಗುಣಿ ಕೈವಲ್ಯ 18 ಪುರಾಣ 4 ವೇದ 6 ಶಾಸ್ತ್ರ ಅದರ ಬಿಟ್ಟು ಹೋಗವ್ರಲ್ಲ. ಯಾವಾದೇ ಜಿಗಿದಾಡಿದ್ರು ಕುಣಿದಾಡಿದ್ರು ಅದ್ರ ಒಳಗೆ ನಿತ್ಯ ಕುಣಿದಾಡ್ಬೇಕು. ಹೊರಗೆ ಬಿದ್ದು ಹಾಡವ್ರಲ್ಲ ತುಕಾರಾಮ್ ಮಾರಾದ್ರು. ಇಲ್ಲ, ತನ್ನ ಜೀವ ತಾನೇ ಹೊಡ್ಕೊಂಡ ಅವನಿಗೆ. ಅನಿಕಿ ಮಂದಿ ಉರ್ಲ್ ಹಾಕೋತಾರ ಗಿಡದಾಗ, ತನ್ನ ಕೈಯಾರೆ ಉರ್ಲ್ ಹಾಕೊಳ್ಳೋದು. ಇದಕ್ಕೆ ಆತ್ಮಹತ್ಯೆ ಆತ. ಇನ್ನೊಬ್ರು ಕೆಲವೊಬ್ರು ಹಿಂಗ್ ಮಾಡ್ತಾರ್ರಿ, ಕೆಲವೊಬ್ರು ಹೋತ್ ಬಾಯಿ ಜಿಗದ್ ಸಾಯ್ತಾವ ಹೆಣ್ಮಕ್ಳು. ಎಣ್ಣೆ ಹಾಕೊಂಡು ಇಲ್ಲಿ ಯಾರು ಸತ್ತಿಲ್ಲೋ ಆ ಕಡೆ ಹೇಳ್ಬೇಡಿ. ನಮ್ಮ ಅವ್ವಗಳು ಕಲ್ಲಿಲ್ ಹೊಡೆದಾರ ನಿನಗ. ಇಲ್ರಿ, ಕೆಲವೊಬ್ರು ಹೇಳ್ತಿ, ಇಲ್ಲಿ ಯಾರು ಒಬ್ರು ಬಾಯಿ ಬಿದ್ದು ಸಾಯ್ತಾರ, ಒಬ್ರು ಉರ್ಲ್ ಹಾಕೊಂಡು ಸಾಯ್ತಾರ, ಒಬ್ರು ಬೆಂಕಿ ಹಚ್ಕೊಂಡು ಸಾಯ್ತಾರ, ಕೆಲವೊಬ್ರು ಇಸಾ ಕುಡ್ದು ಸಾಯ್ತಾರ. ಇವು ತನ್ನ ಕೈದಿಂದ ಯಾವ ಜೀವ ಹೊಡ್ಕೋತೀರಿ ನೋಡು, ಇದಕ್ಕೆ ದುರ್ಮರಣ ತರ, ಇದಕ್ಕೆ ಆತ್ಮಹತ್ಯೆ ಆತಾರ. ಇದಕ್ಕೆ ಆತ್ಮಹತ್ಯೆ ಯಾವ ಮಾಡ್ಕೊಂಡನೆ ಅವನಿಗೆ ಜಗತ್ತದಲ್ಲಿ ಮೋಕ್ಷ ಇಲ್ಲ ತಿಳಿ ಶ್ರುತಿ ಪ್ರಮಾಣದ ಸಿದ್ಧಾರೂಢರು ಹೇಳ್ಯಾರ. ಮತ್ತು ಗಾಥಾ ಹೇಳ್ತದ, ತುಕಾರಾಮ್ ಮಾರಾದ್ರ ಗಾಥಾ ಹೇಳ್ತದ, ಗೀತಾ ಹೇಳ್ತದ. ತನ್ನ ಕೈಲೆ ಯಾವ ಈ ಪರಮಾತ್ಮ ಇಂಥ ಪಂಚಮಹಾಭೂತ ಶರೀರ ಕೊಟ್ಟಾನ, ಇದಕ್ಕೆ ಉರ್ಲ್ ಹಾಕ್ಕೊಳ್ಳೋದು, ಔಷಧ ಕುಡಿಯೋದು, ಬೆಂಕಿ ಹಚ್ಕೊಳ್ಳೋದು, ಇಂಥದ್ದು ಏನು ಮಾಡ್ತೀರಿ? ಇದು ಆತ್ಮಹತ್ಯೆ. ಇವನಿಗೆ ಎಷ್ಟು ಜನ್ಮದಾಗೂ ಮೋಕ್ಷ ಇಲ್ಲ ಅಂದಾರ. ಇಲ್ಲಿ ಗುರುಜಿಗೆ ಹೆಂಗೆ ಬಿಸ್ತಾರ ಕೇಳೋದು, ತನ್ನ ಬಾಣ ತಾನೇ ಹೊಡ್ಕೊಂಡಾನ ತುಕಾಪ್ರಾಯ ಅಂತ ಹೇಳ್ಯಾರ. ಇದು ಆತ್ಮಹತ್ಯಕ್ಕೆ ಸಂಬಂಧಪಡ್ತದ. ಆತ್ಮಹತ್ಯಕ್ಕೆ ಸಂಬಂಧಪಟ್ಟವ ಅವರ ಜಗತ್ತದಲ್ಲಿ ದೇವರಾಗ್ಯದಾನ. ಅದು ಯಾವ ಕಾರಣದಿಂದ ಹಿಂಗ ಅನಿಸ್ಕೊಂಡ? ಇದಕ್ಕೆ ಹಿಂಜಿ ಅದಕ್ಕೆ ಉಕಮ ಕೊಟ್ಟು ಜನರಿಗೆ ಮನವರಿಕೆ ಆಗಂಗ ಹೆಂಗ ಹೇಳ್ತೀರಿ ಹೇಳ್ರಿ ಗುರುಗಳೇ? ಹೌದಲ್ರಿ? ಆಳೋತಾನೆ ಬ್ಯಾಡಿ ಇನ್ನು ಹಾಡುವುದು ಒಳ್ಳೆ ಆಗಲಿಲ್ಲ. ಯಾವನ ಹೌದು ಸಿದ್ಧ ಬಿಳಿಯ ನಿಷಿದ್ಧ. ಮುಂದೆ ಏನದು ಹಿಂದೆ ಹೆಡ್ಮುರು ಕಟ್ಟಿ ಅದ ನೋಡು,
ಅದು ಬಿಚ್ಚಬೇಕು. ಅಲ್ಲೇದ ನೀನು ಅಲ್ಲೇ ತಿಕ್ಕೊಟ್ಟದ ರೋಡ್ ದಾಟ ನೀನು ಬಿಚ್ಚೋದಾಗ್ತದೆ. ಯಾವಾಗ ಬಿಸ್ತದ ಬಿಚ್ಚಿಲ್ಲ ಅದು. ಯಾವ ರೀತಿಯಿಂದ ಔದುಷ್ಯದ ಬೆಳೆನಿಸಿದ ಸ್ವಾಮಾನ ಮುತ್ಯ ಕನ್ ಮುತ್ಯ 4 ಮಂದಿ ಸತ್ಯ ಧರ್ಮರು ಹೊನ್ನ ಎಲ್ಲಿ ಅರಕೇರೆಂಬು ಪಟ್ಟ